ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ನಿನ್ನ ಪ್ರಿಯ ಕುಮಾರನು ನಮ್ಮ ಒಡೆಯನಾದಂಥ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸಲಿಕ್ಕಾಗುವಂತೆ ಆತ್ಮೀಯ ಮತ್ತು ಭೌತಿಕ ಜೀವಿತಗಳಿಗೆ ಬೇಕಾದಂಥವುಗಳನ್ನು ಬೇಡಿಕೊಂಡು, ತಂದೆ, ನಿನ್ನ ಪ್ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಮಗೆ ಅನುಗ್ರಹಿಸಿ ಕೊಡಲ್ಪಟ್ಟಂತಹ ಈ ವಿಶೇಷವಾದಂತಹ ಜೀವಿತವನ್ನು ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗುವಂತೆ ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ, ಆಯುಷ್ ಕಾಲಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಸಮಯದಲ್ಲಿ ನಿನ್ನ ಗ್ರಂಥವನ್ನು ನಾವು ಅಭ್ಯಾಸ ಮಾಡುವುದಕ್ಕೆ ಸಿದ್ಧವಾಗಿರುವಾಗ ಕೃಪೆಯನ್ನು ಅನುಗ್ರಹಿಸು ತಂದೆ. ನಿನ್ನ ಆಲೋಚನೆಗಳನ್ನು, ನಿನ್ನ ಸಂಕಲ್ಪದ ಸಂಗತಿಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನೀನು ಕೋರಿಕೊಂಡಂತಹ ಜೀವಿತವನ್ನು ಜೀವಿಸುತ್ತಾ ನಿನ್ನನ್ನು ಸಂತೋಷಪಡಿಸುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಪಾಲನೆಗೆ ವಿಧೇಯತೆಯನ್ನು ತೋರಿಸುತ್ತಾ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವುದರಲ್ಲಿ ತಂದೆ ಯಶಸ್ವಿಯಾಗಲಿಕ್ಕಾಗುವಂತೆ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮನ್ನು ಬಲಪಡಿಸು, ಪ್ರೋತ್ಸಾಹಿಸು. ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗಗಳನ್ನು, ನಮ್ಮೆಲ್ಲರ ಮುಂದಿನ ಜೀವಿತ ಭವಿಷ್ಯತ್ತನ್ನು ನಿನ್ನ ಪ್ರೀತಿಯ ಕೃಪಾಸ್ತಗಳಿಗೆ ಒಪ್ಪಿಸ್ತಾ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಓಕೆ, ಕಳೆದ ಸಾರಿ ನಾವು ಬೈಬಲ್ ಸ್ಟಡಿ ಕಾರ್ಯಕ್ರಮದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ರಿಂದ 2ನೇ ವಚನದಲ್ಲಿರುವಂತಹ ಸಂದರ್ಭವನ್ನು ನಾವು ಆಧಾರವಾಗಿಟ್ಟುಕೊಂಡು ಕೆಲವೊಂದು ವಿಷಯಗಳನ್ನು ನಾವು ಕಲಿಯುವಂಥ ಪ್ರಯತ್ನದಲ್ಲಿ ನಾವು ಮುಂದೆ ಸಾಗಿದ್ವಿ. ಅಲ್ಲಿ ನಮ್ಮನ್ನು ಸುಲಭವಾಗಿ ಆವರಿಸುವಂತಹ ಪಾಪಗಳು ಯಾವುವು ಅನ್ನುವಂಥ ವಿಷಯಗಳಲ್ಲಿ ನಾವು ಅಭ್ಯಾಸವನ್ನು ನಾವು ಮುಂದುವರಿಸಿದ್ವಿ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಇಂಗ್ಲಿಷ್ನಲ್ಲಿ ದ ಸಿನ್ ವಿಚ್ ಡತ್ ಸೋ ಈಸಿಲಿ ಬಿಸೆಟ್ ಅಸ್ ಅಂತ ಹೇಳ್ಬಿಟ್ಟು ಒಂದು ಮಾತು ಕಂಡು ಬರ್ತದೆ. ಆ ಮಾತಿನ ಅರ್ಥ ಏನು ಅಂತಂದ್ರೆ ಕನ್ನಡದಲ್ಲಿ ನಮ್ಮನ್ನ ಸುಲಭವಾಗಿ ಆವರಿಸುವಂತಹ ಪಾಪಗಳು ಅಂತೇಳಿ. ಸೊ ಹಾಗಾಗಿ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಅನೇಕ ವಿಶ್ವಾಸ ವೀರರನ್ನ ನಾವು ಗಮನಿಸ್ತೇವೆ. ಆ ವಿಶ್ವಾಸ ವೀರರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲಿರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಅನ್ನುವಂಥ ಒಂದು ವಾಕ್ಯ ಭಾಗದಲ್ಲಿ ದ ಸಿನ್ ವಿಚ್ ಡತ್ ಸೋ ಈಸಿಲಿ ಬಿಸೆಟ್ ಅಸ್ ಅನ್ನುವಂಥ ಒಂದು ಇಂಗ್ಲಿಷ್ ಆ ಒಂದು ಮಾತನ್ನು ನಾವು ಗಮನಿಸಿದರೆ ನಮ್ಮನ್ನ ಸುಲಭವಾಗಿ ಆವರಿಸುವಂತಹ ಪಾಪ ಅಂತ ಹೇಳ್ತಾನೆ. ಹಾಗಾಗಿ ಸುಲಭವಾಗಿ ಆವರಿಸುವಂತಹ ಪಾಪಗಳು ಯಾವ್ಯಾವು ಅನ್ನುವಂಥವುಗಳನ್ನು ಒಂದ್ಸಾರಿ ನಾವು ಆಲೋಚನೆ ಮಾಡಿದ್ರೆ, ಕಳೆದ ಬೈಬಲ್ ಸ್ಟಡಿಯಲ್ಲಿ ನಾವು ಮೊದಲನೇದಾಗಿ ವಿಗ್ರಹಾರಾಧನೆ ಸುಲಭವಾಗಿ ನಮ್ಮನ್ನ ಆವರಿಸುವ ಪಾಪಗಳಲ್ಲಿ ಒಂದು ಎಂಬುದಾಗಿ ನಾವು ಅದರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯ 1ರಿಂದ 2ನೇ ವಚನದಲ್ಲಿ ಇಸ್ರಾಯೇಲರಿಗೆ ಆಜ್ಞೆಗಳನ್ನ ಮೋಶೆಯ ಮೂಲಕ ಕೊಡುವಂತಹ ಸಂದರ್ಭದಲ್ಲಿ ಆ ದಶಾಜ್ಞೆಗಳಲ್ಲಿ ಉಲ್ಲೇಖವಾಗಿರುವಂತಹ ಪ್ರಪ್ರಥಮವಾದಂತಹ ಆಜ್ಞೆ ಯಾವುದು ಅಂತಂದ್ರೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ
ಸಮುದ್ರದ ನೀರಿನಲ್ಲಾಗ್ಲಿ ಯಾವ ಮೂರ್ತಿಯನ್ನು ಮಾಡ್ಕೊಳ್ಬಾರ್ದು, ಯಾವ ಆಕಾರನೂ ಮಾಡ್ಕೊಳ್ಬಾರ್ದು, ಅದಕ್ಕೆ ನೀವು ಅಡ್ಡ ಬೀಳಬಾರ್ದು, ಅದಕ್ಕೆ ನಮಸ್ಕರಿಸಲಬಾರದು ಅಂತ ಹೇಳ್ತಾನೆ. ಸೊ ಹಾಗಾಗಿ ಮೂರ್ತಿ ಪೂಜೆಯನ್ನ ಅಥವಾ ವಿಗ್ರಹಾರಾಧನೆಯನ್ನ ದೇವರು ಕಡಾಖಂಡಿತವಾಗಿ ಖಂಡಿಸಿರುವಂಥದ್ದನ್ನ ನಾವು ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 14ನೇ ವಚನದಲ್ಲಿ ವಿಗ್ರಹಗಳಿಗೆ ನೀವು ದೂರವಾಗಿರ್ರಿ ಅಂತ ಹೇಳ್ತಾನೆ. ಅದನ್ನೇ ಇಂಗ್ಲಿಷ್ನಲ್ಲಿ ಫ್ಲೀ ಫ್ರಮ್ ಐಡಾಲ್ಟರಿ ಅಂತ ಹೇಳ್ತಾನೆ. ಅಂದರೆ ಫ್ಲೀ ಫ್ರಮ್ ಐಡಾಲಟ್ರಿ ಅಂತಂದರೆ ನೀವು ವಿಗ್ರಹಗಳಿಗೆ ದೂರವಾಗಿ ಓಡಿ ಹೋಗಿರಿ ಅಂತೇಳಿ ಅರ್ಥ. ಸೊ ಹಾಗಾಗಿ ಈ ವಿಗ್ರಹಾರಾಧನೆ ಅನ್ನುವಂಥದ್ದು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನದ ಪ್ರಕಾರ ಇದು ಶರೀರ ಭಾವದ ಕರ್ಮ ಅಂತ ಹೇಳ್ತಾನೆ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ ಅಂತೇಳಿ ಸ್ಟಾರ್ಟ್ ಮಾಡಿ ಆ ಶರೀರ ಭಾವದ ಕರ್ಮಗಳು ಯಾವ್ಯಾವು ಅನ್ನುವಂಥವುಗಳ ಲಿಸ್ಟನ್ನು ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನದಲ್ಲಿ ಆ ಲಿಸ್ಟಲ್ಲಿ ವಿಗ್ರಹಾರಾಧನೆಯು ಕೂಡ ಒಂದು ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಈ ವಿಗ್ರಹಾರಾಧನೆ ಸುಲಭವಾಗಿ ಆವರಿಸುವಂತಹ ಪಾಪಗಳಲ್ಲಿ ಒಂದು ಎಂಬುದಾಗಿ ನಾವು ಗ್ರಂಥವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದುವರೆದ ಭಾಗದಲ್ಲಿ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನದಲ್ಲಿ ಕೂಡ ವಿಗ್ರಹ ವಿಗ್ರಹಾರಾಧಕರು ನರಕಕ್ಕೆ ಪಾತ್ರರು ಎಂಬುದಾಗಿ ಆ ಒಂದು ವಾಕ್ಯ ಭಾಗದಲ್ಲಿ ನಮಗೆ ಕಂಡು ಬರ್ತದೆ. ಸೊ ಇನ್ನು ಮುಂದುವರೆದ ಭಾಗದಲ್ಲಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನದಲ್ಲಿ ವಿಗ್ರಹಗಳಿಗೆ ನೀವು ದೂರವಾಗಿರ್ರಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ವಿಗ್ರಹ ಆರಾಧನೆ ಸುಲಭವಾಗಿ ಆವರಿಸುವಂತಹ ಪಾಪ. ಸೊ ಹಾಗಾಗಿ ವಿಗ್ರಹಗಳಿಗೆ ನೀವು ದೂರವಾಗಿರ್ರಿ ಅಂತ ಹೇಳ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ವಿಗ್ರಹಾರಾಧಕರೊಂದಿಗೆ ನೀವು ಸಹವಾಸ ಮಾಡಬಾರ್ದು ಅಂತ ಹೇಳ್ತಾನೆ. ವಿಗ್ರಹಾರಾಧಕರೊಂದಿಗೆ ನೀವು ಸಹವಾಸ ಮಾಡಬಾರ್ದು ಅಂತ ಹೇಳ್ತಾನೆ. ಅದೇ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 9ರಿಂದ 10ನೇ ವಚನದಲ್ಲಿ ದೇವರ ರಾಜ್ಯಕ್ಕೆ ಇವರುಗಳು ಬಾಧ್ಯರಾಗುವುದಿಲ್ಲ ಅಂತ ಹೇಳ್ತಾನೆ. ಸೊ ಹಾಗಾದ್ರೆ ಯಾರು ಬಾಧ್ಯರಾಗುವುದಿಲ್ಲ ಅಂತಂದ್ರೆ ಕುಡಿಕರು, ಸುಲುಕೊಳ್ಳುವವರು, ಬೈಯುವವರು, ವಿಗ್ರಹಾರಾಧಕರು. ಸೊ ಅವ್ರ ಲಿಸ್ಟನ್ನ ಅಲ್ಲಿ ಗಮನಿಸ್ತೇವೆ ನಾವು. ಸೊ ಹಾಗಾಗಿ ದೇವರ ರಾಜ್ಯಕ್ಕೆ ಬಾಧ್ಯರಾಗಲಾರದಂತಹ ಇವರುಗಳಲ್ಲಿ ಯಾರಿದ್ದಾರೆ ಅಂತಂದ್ರೆ ವಿಗ್ರಹಾರಾಧಕರಿದ್ದಾರೆ. ಹಾಗಾಗಿ ಅವರ ಸಹವಾಸ ಮಾಡಬೇಡಿ, ಯಾಕೆಂದ್ರೆ ಅವರು ದೇವರ ರಾಜ್ಯಕ್ಕೆ ಬಾಧ್ಯರಲ್ಲ ಅಂತ ಹೇಳ್ತಾರೆ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ ಮತ್ತು 4-5ನೇ ವಚನದಲ್ಲಿ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ವಿಗ್ರಹಾರಾಧನೆಗೆ ಸಮವಾಗಿರುವಂತ ಲೋಭ ಅಂತ ಹೇಳ್ತಾನೆ. ಅಂದ್ರೆ ಲೋಭ ಅಂತಂದ್ರೆ ಜಿಪುಣತನ, ಧನಾಪೇಕ್ಷೆ, ಅತಿ ಆಸೆ. ಸೊ ಇವು ಕೂಡ ಏನು ಅಂತಂದ್ರೆ ವಿಗ್ರಹಾರಾಧನೆಗೆ ಸಮ ಅಂತ ಹೇಳ್ತಾನೆ. ಕೊಲಸ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಇದೇ ಮಾತು ಕೂಡ ನಾವು ಪುನರಾವರ್ತನೆಯಲ್ಲಿ ನಾವು ಕಂಡು ಬರುತ್ತೇವೆ. ಸೊ ಹಾಗಾಗಿ ವಿಗ್ರಹಾರಾಧನೆ ಇದು ಸುಲಭವಾಗಿ ಆವರಿಸುವಂತಹ ಪಾಪಗಳಲ್ಲಿ ಒಂದು ಅಂತ ಹೇಳ್ತಾರೆ. ಸೊ ಇದಕ್ಕೆ ನಾವು ಹಳೆಯ ಒಡಂಬಡಿಕೆಯಲ್ಲಿ ನಾವು ಒಂದ್ಸಾರಿ ಗಮನಿಸಿದ್ರೆ 1ನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯ 21 ಮತ್ತು 30ನೇ ವಚನದಲ್ಲಿ ಏಲಿಯಾ ಮತ್ತು ಇಜಬೇಲಳ ಒಂದು ಸಂದರ್ಭವನ್ನು ನಾವು ಗಮನಿಸ್ತೇವೆ. ಅಂದ್ರೆ ಸತ್ಯದೇವರು ಬಾಳನು ಅಥವಾ ಯೆಹೋವನು ಅನ್ನುವಂತಹ ಆ ಒಂದು ವಿಚಾರದಲ್ಲಿ ಏಲಿಯಾ ಏನ್ ಮಾಡ್ತಾನೆ ಅಂತಂದ್ರೆ ಇಸ್ರಾಯೇಲ್ ಪ್ರಜೆಗಳಿಗೆ ಹೋಗಿ ಆತನ ಹೇಳ್ತಾನೆ ಏನಂತಂದ್ರೆ, ನೀವು ಇನ್ನೆಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗ್ತೀರಿ, ಆ ಕಡೆರ ಇರ್ರಿ ಇಲ್ಲ ಈ ಕಡೆರ ಬರ್ರಿ, ಸತ್ಯದೇವರು ಯೆಹೋವನೋ ಬಾಳನೋ ಎಂಬುದಾಗಿ ಇವತ್ತು ನಿರ್ಧಾರ ಆಗ್ಬಿಡ್ಲಿ ಅನ್ನುವಂಥ ಒಂದು ಸಂದರ್ಭವನ್ನ 1ನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯ 21ರಿಂದ 30ನೇ ವಚನದವರೆಗೆ ನಾವು ಗಮನಿಸ್ತೇವೆ. ಸೊ ಹಾಗಾಗಿ ವಿಗ್ರಹಾರಾಧನೆ ಅನ್ನುವಂಥದ್ದು ಅದು ನಮ್ಮ ಆತ್ಮೀಯ ಜೀವಿತಕ್ಕೆ ಬಹಳ ಪೆಟ್ಟು ಕೊಡುವಂತಹ ಒಂದು ಕಾರ್ಯಕ್ರಮ ಆಗಿದೆ ಅನ್ನುವಂಥ ವಿಷಯದಲ್ಲಿ ಗ್ರಂಥಕರ್ತನು ಇಬ್ರಿಯ ಕ್ರೈಸ್ತರಿಗೆ ಹೇಳ್ತಕ್ಕಂಥ ವಿಶೇಷವಾದ ಮಾತೇನಂತಂದ್ರೆ, ದ ಸಿನ್ ವಿಚ್ ಡೂಯತ್ ಸೋ ಈಸಿಲಿ ಬಿಸೆಟ್ ಅಸ್ ಅಂತ ಹೇಳ್ತಾನೆ. ಸೊ ಹಾಗಾಗಿ ನಮ್ಮನ್ನು ಸುಲಭವಾಗಿ ಆವರಿಸುವ ಪಾಪಗಳಿದಾವೆ, ಅವುಗಳ ವಿಷಯದಲ್ಲಿ ನೀವು ಎಚ್ಚರಿಕೆ ಉಳ್ಳವರಾಗಿರಿ, ಅವುಗಳ ವಿಷಯದಲ್ಲಿ ನೀವು ವಿವೇಕ ಉಳ್ಳವರಾಗಿರ್ರಿ ಅನ್ನುವಂಥ ಒಂದು ಸಂದೇಶವನ್ನ ಅಲ್ಲಿ ನಾವು ಗಮನಿಸ್ತೇವೆ.
ಸೊ ಹಾಗಾಗಿ ವಿಗ್ರಹಾರಾಧನೆಯ ವಿಷಯದಲ್ಲಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 15, 16ನೇ ವಚನದಲ್ಲಿ, ನೀವು ತಣ್ಣಗಾಗ್ಲಿ ಇರ್ರಿ ಅಥವಾ ಬೆಚ್ಚಗಾಗ್ಲಿ ಇರ್ರಿ, ನೀವು ಉಗುರು ಬೆಚ್ಚಗಿರ್ಬೇಡಿ. ಆ ಕಡೆ ವಿಗ್ರಹಾರಾಧನೆಯೂ ಮಾಡ್ತೀನಿ, ಈ ಕಡೆ ನಾನು ಸತ್ಯದೇವರನ್ನು ಆರಾಧಿಸ್ತೀನಿ ಅನ್ನುವಂತಹ ಎರಡು ಮನಸ್ಸನ್ನ ನೀವು ಹೊಂದಿರಬೇಡಿ. ಸೊ ಹಾಗಾಗಿ ವಿಗ್ರಹಾರಾಧನೆ ಸುಲಭವಾಗಿ ಆವರಿಸುವಂತ ಪಾಪಗಳಲ್ಲಿ ಒಂದು. ಅದಕ್ಕೆ ನಾವು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಉದಾಹರಣೆಗಳನ್ನು ಗಮನಿಸಿದ್ರೆ, ದಾನಿಯೇಲನ ಒಂದು ಉದಾಹರಣೆಯನ್ನು ನಾವು ಗಮನಿಸಿದ್ರೆ, ದಾನಿಯೇಲ ಗ್ರಂಥ 3ನೇ ಅಧ್ಯಾಯ 16ನೇ ವಚನ, ದಾನಿಯೇಲ ಗ್ರಂಥ 3ನೇ ಅಧ್ಯಾಯ 16ನೇ ವಚನ, ಅದೇ ದಾನಿಯೇಲ ಗ್ರಂಥ 6ನೇ ಅಧ್ಯಾಯ 10ನೇ ವಚನದಲ್ಲಿ ಕೂಡ ದಾನಿಯೇಲ ವಿಗ್ರಹಕ್ಕೆ ನಮಸ್ಕರಿಸಲಿಲ್ಲ. ಅರಸನಿಂದ ಹೊರಡಿಸಲ್ಪಟ್ಟಂತಹ ಒಂದು ಆಜ್ಞೆ, ಆ ಆಜ್ಞೆಗೆ ಯಾರು ಅವಿಧೇಯರಾಗ್ತಾರೋ ಅವರು ಮರಣಕ್ಕೆ ಪಾತ್ರರು ಎಂಬಂತಹ ಒಂದು ಆಜ್ಞೆ ಹೊರಡಿಸಲ್ಪಟ್ಟಾಗ್ಯೂ ಕೂಡ ದಾನಿಯೇಲನು ಅಲ್ಲಿ ಏನ್ ಮಾಡ್ತಾ ಇದ್ದಾನಂತಂದ್ರೆ, ಆ ಮನುಷ್ಯರಿಂದ ಹೊರಡಿಸಲ್ಪಟ್ಟಂತ ಆಜ್ಞೆಗೆ ಗಿಂತ ಹೆಚ್ಚಾಗಿ ದೇವರ ಆಜ್ಞೆಗೆ ವಿಧೇಯನಾಗಿ ವಿಗ್ರಹಾರಾಧನೆಯನ್ನ ಆತನು ತಿರಸ್ಕರಿಸಿದ್ದನ್ನ ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 17ನೇ ಅಧ್ಯಾಯ 16ನೇ ವಚನದಿಂದ 28ನೇ ವಚನದಲ್ಲಿ ಪೌಲನು ತನ್ನ ಸುವಾರ್ತೆಯ ಪ್ರಯಾಣದಲ್ಲಿ ಅಥೇನೆ ಪಟ್ಟಣಕ್ಕೆ ಬಂದಾಗ ಅಲ್ಲಿಯೂ ಕೂಡ ಎಲ್ಲೆಲ್ಲೂ ವಿಗ್ರಹಾರಾಧನೆ ಕಂಡು ಬರುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಇದು ವಿಗ್ರಹಾರಾಧನೆ ಸುಲಭವಾಗಿ ಆವರಿಸುವಂತ ಪಾಪಗಳಲ್ಲಿ ಒಂದು. ಈ ವಿಷಯದಲ್ಲಿ ನಾವುಗಳು ಏನಾಗಿರ್ಬೇಕಪ್ಪ ಅಂತಂದ್ರೆ ಬಹಳ ಜಾಗ್ರತೆಯಿಂದ ಇರಬೇಕು ಅನ್ನುವಂಥದ್ದನ್ನ ಗ್ರಂಥ ನಮಗೆ ಎಚ್ಚರಿಸ್ತದೆ. ಸೊ ಚರಿತ್ರೆಯಲ್ಲಿ ನಾವು ಗಮನಿಸಿದ್ರೆ ಇಸ್ರಾಯೇಲರು ಬಂಗಾರದ ಬಸವನ ಮೂರ್ತಿಗೆ ಅಡ್ಡ ಬಿದ್ದಿದ್ದನ್ನ ನಾವು ಚರಿತ್ರೆಯಲ್ಲಿ ಗಮನಿಸ್ತೇವೆ. ಬೈಬಲ್ ಚರಿತ್ರೆಯಲ್ಲಿ ಇಸ್ರಾಯೇಲರು ಬಸವನ ಬಂಗಾರದ ಮೂರ್ತಿಗೆ ಅಡ್ಡ ಬಿದ್ದು ಐಗುಪ್ತ ದೇಶದಿಂದ ನಮ್ಮನ್ನು ಕರೆದುಕೊಂಡು ಬಂದಂತಹ ದೇವರು ಈತನೇ ಇವರೇ ಅಂತೇಳಿ ಅದಕ್ಕೆ ಅಡ್ಡ ಬಿದ್ದಿದ್ದನ್ನು ನಾವು ಅಲ್ಲಿ ಗಮನಿಸ್ತೇವೆ. ಸೊ ಇನ್ನು ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ಈ ವಿಗ್ರಹಾರಾಧನೆಯನ್ನ ನಾವು ಗಮನಿಸಿದ್ರೆ, ಗುಜರಾತ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಗ್ರಹವನ್ನ ಹೆಚ್ಚು ಕಡಿಮೆ 3,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ನಿರ್ಮಿಸಿದ್ದನ್ನ ನಾವು ಗಮನಿಸ್ತೇವೆ. ಸೊ ಅಂದ್ರೆ ವಿಗ್ರಹಾರಾಧನೆ ಎಷ್ಟು ಪ್ರಬಲವಾಗಿದೆ, ಅದು ಎಷ್ಟು ಜನರ ಮನಸ್ಸಿನಲ್ಲಿ ಹಾಸು ಹೊಕ್ಕಿದೆ ಅನ್ನುವಂಥದ್ದನ್ನ ನಾವು ಈ ಒಂದು ಚರಿತ್ರೆಯಲ್ಲಿ ನಡೆಯುತ್ತಿರುವಂತಹ ಘಟನೆಗಳನ್ನು ಕುರಿತು ಅದರ ಒಂದು ಪ್ರಭಾವ ಎಷ್ಟಿದೆ ಅಂತೇಳಿ ನಾವು ಗಮನಿಸ್ತೇವೆ. ಸೊ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಕೂಡ ರಾಮನ ವಿಗ್ರಹವನ್ನ ಅಲ್ಲಿ ಹೆಚ್ಚು ಕಡಿಮೆ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಕಟ್ಟಿದ್ದನ್ನ ನಾವು ಗಮನಿಸ್ತೇವೆ. ಸೊ ಹೇಗೋ ಅಂತಿಮವಾಗಿ ಈ ವಿಗ್ರಹಾರಾಧನೆ ವಿಷಯದಲ್ಲಿ ಕೀರ್ತನೆಗಳ ಗ್ರಂಥ 16ನೇ ಕೀರ್ತನೆ 4ನೇ ವಚನದಲ್ಲಿ ಇತರ ದೇವರುಗಳನ್ನು ಅವಲಂಬಿಸಿದವರಿಗೆ ಬಹಳ ಕಷ್ಟ ನಷ್ಟಗಳು ಉಂಟಾಗುವವು ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥ ಮಾತು ವಿಗ್ರಹಾರಾಧನೆಯನ್ನ ದೇವರು ಎಷ್ಟರ ಮಟ್ಟಿಗೆ ಆತನು ಖಂಡಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ತೇವೆ. ಸೊ ಹಾಗಾಗಿ ಸೃಷ್ಟಿಕರ್ತನು, ಜೀವಿಸುವಂತ ಆತನು, ಅದೃಶ್ಯನು, ಆತ್ಮಸ್ವರೂಪನೂ ಆಗಿರುವಂತಹ ದೇವರನ್ನ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಆರಾಧಿಸಬೇಕು, ಆತನನ್ನು ಘನಪಡಿಸಬೇಕು, ಮಹಿಮೆ ಪಡಿಸಬೇಕು ಎಂಬುದಾಗಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ. ಆತನಿಗೆ ಸಲ್ಲತಕ್ಕ ಗೌರವವನ್ನ ಆತನಿಗೆ ಸಲ್ಲಿಸದೆ ಅದಕ್ಕೆ ಪ್ರತಿಯಾಗಿ ಮನುಷ್ಯ ಕಲ್ಪಿತ ವಿಗ್ರಹಗಳನ್ನ, ಮನುಷ್ಯ ನಿರ್ಮಿತವಾದಂತಹ ಆಲೋಚನೆಗಳಿಂದ ರೂಪಿತವಾದಂತಹ ವಿಗ್ರಹಗಳಿಗೆ ನಾವು ಅಡ್ಡಬಿದ್ದು ದೇವರಿಗೆ ಸಲ್ಲಿಸುವಂತಹ ಗೌರವವನ್ನ ಇವುಗಳಿಗೆ ಸಲ್ಲಿಸುವುದರ ಮೂಲಕ ನಾವು ದೇವರ ಕೋಪಕ್ಕೆ ಗುರಿ ಆಗ್ತೀವಿ ಅನ್ನುವಂಥ ಒಂದು ಸಂದೇಶವನ್ನ ಗ್ರಂಥಕರ್ತನು ನಮಗೆ ಇಲ್ಲಿ ಎಚ್ಚರಿಸ್ತಾ ಇದ್ದಾನೆ. ಸೊ ಹಾಗಾಗಿ ವಿಗ್ರಹಾರಾಧನೆ ನಮ್ಮನ್ನು ಸುಲಭವಾಗಿ ಆವರಿಸುವಂಥ ಪಾಪಗಳಲ್ಲಿ ಒಂದು ಅನ್ನುವಂಥ ವಿಷಯವನ್ನ ನಾವು ಕಳೆದ ಬುಧವಾರದ ಬೈಬಲ್ ಸ್ಟಡಿಯಲ್ಲಿ ನಾವು ಕಲ್ತ್ಕೊಂಡಿದ್ವಿ. ಸೊ ಈಗ ಮತ್ತೊಂದು ಸುಲಭವಾಗಿ ಆವರಿಸುವಂತಹ ಪಾಪಗಳಲ್ಲಿ ಮತ್ತೊಂದು ಪಾಪ ಯಾವುದು ಅಂತಂದ್ರೆ ಕೋಪ. ಸೊ ಈ ಕೋಪದ ವಿಷಯದಲ್ಲಿ
ಅನೇಕ ವಚನ ಭಾಗಗಳು ನಮಗೆ ಗ್ರಂಥದಲ್ಲಿ ಕಂಡು ಬರ್ತವೆ. ಸೊ ಕೋಪ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದು ಇದ್ದಿದ್ದೆ, ಕೋಪ ಅದು ಇದ್ದಿದ್ದೆ. ಆದರೆ ಈ ಕೋಪದ ಅತಿರೇಕತನ ಅಥವಾ ಈ ಕೋಪದ ಮುಂದುವರಿದ ಭಾಗದಿಂದಾಗಿ ಯಾವೆಲ್ಲ ಅನಾಹುತಗಳು, ಏನೆಲ್ಲ ನಷ್ಟಗಳು ಉಂಟಾಗ್ತವೆ ಅನ್ನುವಂಥ ವಿಷಯದಲ್ಲಿ ನಾವುಗಳು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಯಾಕೆಂತಂದ್ರೆ ಕೋಪ ಅನ್ನುವಂಥದ್ದು ಸುಲಭವಾಗಿ ಆವರಿಸುವಂಥ ಪಾಪ ಇದು ಅಂತೇಳಿ. ಸೊ ಈ ಕೋಪದ ವಿಷಯದಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಈ ಕೋಪ ಅನ್ನುವಂಥದ್ದು ಶರೀರ ಭಾವದ ಕರ್ಮಗಳ ಒಂದು ಲಿಸ್ಟಲ್ಲಿ ಪರಿಶುದ್ಧಾತ್ಮನು ಸೇರಿಸಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ ಅಂತೇಳಿ ಸ್ಟಾರ್ಟ್ ಮಾಡಿ, ಆ ಶರೀರ ಭಾವದ ಕರ್ಮಗಳು ಯಾವ್ಯಾವು ಅಂತಂದ್ರೆ ಗಮನಿಸ್ತೀವಿ ನಾವು. ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ, ಇಂಥವುಗಳೇ ಅಂತ ಹೇಳ್ತಾನೆ. ಸೊ ಇವು ಶರೀರ ಭಾವದ ಕರ್ಮಗಳ ಒಂದು ಲಿಸ್ಟಲ್ಲಿ ಯಾವುದಿದೆ ಅಂತಂದ್ರೆ ಸಿಟ್ಟು, ಕೋಪನೂ ಕೂಡ ಒಳಗೊಂಡಿದೆ. ಸೊ ಹಾಗಾಗಿ ಸುಲಭವಾಗಿ ಆವರಿಸುವಂತಹ ಪಾಪಗಳಲ್ಲಿ ಸಿಟ್ಟು ಕೂಡ ಒಂದು, ಕೋಪನೂ ಕೂಡ ಒಂದು. ಸೊ ಇದು ಯಾವುದು ಸಿಟ್ಟು ಅಂತಂದ್ರೆ ಇದು ಶರೀರ ಭಾವದ ಕರ್ಮ. ಸೊ ಹಾಗಾಗಿ ನಾವು ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರ್ತಕ್ಕಂಥ ನಾವುಗಳು, ಕ್ರಿಸ್ತನನ್ನ ಧರಿಸಿಕೊಂಡಿರ್ತಕ್ಕಂಥ ನಾವುಗಳು, ಕ್ರಿಸ್ತನಲ್ಲಿ ಸೇರುವುದಕ್ಕಿಂತ ಮುಂಚೆ ನಮ್ಮ ಪೂರ್ವ ಸ್ವಭಾವಗಳಲ್ಲಿ ಈ ಶರೀರ ಭಾವದ ಕರ್ಮಗಳಲ್ಲಿ ಪ್ರಸಿದ್ಧವಾಗಿರುವಂತಹ ಕೋಪನು ಕೂಡ ನಮ್ಮನ್ನು ಆವರಿಸಿತ್ತು, ಕೋಪನು ಕೂಡ ನಮ್ಮನ್ನು ಆಳ್ತಾ ಇತ್ತು. ಆದರೆ ಈಗ ನಾವು ಕ್ರಿಸ್ತನಲ್ಲಿರುವುದರಿಂದ ಪೂರ್ವ ಸ್ವಭಾವಗಳನ್ನು ನಾವು ವಿಸರ್ಜಿಸಬೇಕು ಅಂತೇಳಿ ಕೊಲಸೆ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 10ನೇ ವಚನದಲ್ಲಿ ನಮಗೆ ಕಂಡು ಬರ್ತದೆ. ಕೊಲಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 10ನೇ ವಚನದಲ್ಲಿ, ಈಗಲಾದರೋ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡ್ರಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಸುಲಭವಾಗಿ ಆವರಿಸುವಂತಹ ಪಾಪಗಳಲ್ಲಿ ಕೋಪವನ್ನು ಕೂಡ ನಾವು ಏನ್ ಮಾಡ್ಬೇಕಂತಂದ್ರೆ ವಿಸರ್ಜಿಸಬೇಕು. ಸೊ ಇದು ನಮ್ಮ ಆತ್ಮೀಯ ಜೀವಿತಕ್ಕೆ ತಕ್ಕದ್ದಲ್ಲ. ಸೊ ಹಾಗಾಗಿ ಕೋಪ ಇದು ಯಾವುದಂತಂದ್ರೆ ಇದು ಪೂರ್ವ ಸ್ವಭಾವ. ಕ್ರಿಸ್ತನಲ್ಲಿ ಸೇರುವುದಕ್ಕಿಂತ ಮುಂಚೆ ಇದು ನಮ್ಮನ್ನು ಆಳ್ತಾ ಇತ್ತು. ಆದರೆ ಈಗ ಕ್ರಿಸ್ತನಲ್ಲಿ ನಾವು ಸೇರಿದ ಮೇಲೆ ಶಾಂತಿ, ಸಮಾಧಾನ, ನಂಬಿಕೆ, ನಿರೀಕ್ಷೆ, ಕ್ರಿಸ್ತನಲ್ಲಿರ್ತಕ್ಕಂಥ ಒಂದು ಸಾತ್ವಿಕತ್ವ ಇವು ನಮ್ಮನ್ನು ಏನ್ ಮಾಡ್ತವೆ ಅಂತಂದ್ರೆ ಇವು ನಮ್ಮನ್ನ ಆಳ್ತವೆ. ಸೊ ಹಾಗಾಗಿ ಕೋಪದ ವಿಷಯದಲ್ಲಿ ಗ್ರಂಥ ಏನ್ ಹೇಳ್ತದೆ ಅಂತಂದ್ರೆ ಇದು ಪೂರ್ವ ಸ್ವಭಾವ. ಸೊ ಹಾಗಾಗಿ ಮನುಷ್ಯ ಕೋಪ ಮಾಡಿಕೊಳ್ಳುವಂಥದ್ದು ಅದು ನೀತಿಯನ್ನು ನೆರವೇರಿಸೋದಿಲ್ಲ. ಮನುಷ್ಯನ ಕೋಪ ದೇವರ ನೀತಿಯನ್ನು ನೆರವೇರಿಸೋದಿಲ್ಲ. ಆದ್ರೆ ದೇವರ ಕೋಪ ಏನ್ ಮಾಡ್ತದೆ ಅಂತಂದ್ರೆ ಅದು ನೀತಿಯನ್ನು ನೆರವೇರಿಸ್ತದೆ. ದೇವರೇನಾದ್ರು ಕೋಪ ಮಾಡ್ಕೊಂಡ ಅಂತಂದ್ರೆ ಅದಕ್ಕೊಂದು ನೀತಿ ಅನ್ನುವಂಥದ್ದು ಇರ್ತದೆ, ನೀತಿ ಪಾಠ ಅನ್ನುವಂಥದ್ದು ಇರ್ತದೆ. ಆದ್ರೆ ಮನುಷ್ಯನ ಕೋಪ ಇದೆಯಲ್ಲ ಅದು ದೇವರ ನೀತಿಗೆ ನೆರವೇರಿಸಲಾರದಂಥದ್ದು, ದೇವರ ನೀತಿಗೆ ವಿರುದ್ಧವಾದಂಥದ್ದು ಮನುಷ್ಯನ ಕೋಪ. ಸೊ ಹಾಗಾಗಿ ಗ್ರಂಥ ಏನ್ ಹೇಳ್ತದೆ ಅಂತಂದ್ರೆ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಮನುಷ್ಯನ ಕೋಪ ಅದು ದೇವರ ನೀತಿಗೆ ವಿರುದ್ಧವಾದದ್ದು ಅಂತ ಹೇಳ್ತಾನೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ. ಅಂದ್ರೆ ಮನುಷ್ಯನ ಕೋಪ ಅನ್ನುವಂಥದ್ದು ದೇವರ ನೀತಿಯನ್ನ ನೆರವೇರಿಸುವುದಕ್ಕೆ ಅನುಕೂಲ ಅಲ್ಲ ಅಂತ ಹೇಳ್ತದೆ. ಸೊ ಹಾಗಾಗಿ ಸುಲಭವಾಗಿ ಆವರಿಸುವಂತಹ ಪಾಪಗಳಲ್ಲಿ ಕೋಪ
ಕೂಡ ಒಂದು ಒಂದು. ಹಾಗಾಗಿ ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು, ಕ್ರಿಸ್ತನ ಹೆಜ್ಜೆ ಜಾಡನ್ನು ಅನುಸರಿಸ್ತಿರ್ತಕ್ಕಂಥ ನಾವುಗಳು, ಕ್ರಿಸ್ತನನ್ನ ಧರಿಸಿಕೊಂಡಿರ್ತಕ್ಕಂಥ ನಾವುಗಳು, ಮೇಲಿರುವಂಥವುಗಳ ಮೇಲೆ ಭರವಸೆ ಇಟ್ಟಿರ್ತಕ್ಕಂಥ ನಾವುಗಳು, ಮೇಲಿರುವಂಥವುಗಳನ್ನ ಆಶಿಸ್ತಕ್ಕಂಥ ನಾವುಗಳು, ದೇವರ ನೀತಿಗೆ ತಕ್ಕಂತೆ, ಮನುಷ್ಯನ ಕೋಪ ದೇವರ ನೀತಿಗೆ ವಿರುದ್ಧವಾಗಿರೋದ್ರಿಂದ ಇದು ಸುಲಭವಾಗಿ ಆವರಿಸುವಂತ ಪಾಪ ಕೋಪ ಎಂಬುದಾಗಿ ನಾವು ಗಮನವಹಿಸಿ ಇದರ ವಿಷಯದಲ್ಲಿ ನಾವು ಎಚ್ಚರಿಕೆಯನ್ನ ಹೊಂದಬೇಕೆಂಬುದಾಗಿ ಗ್ರಂಥ ನಮಗೆ ಹೇಳುತ್ತದೆ. ಸೊ ಇನ್ನು ಮುಂದುವರೆದ ಭಾಗದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಕೋಪ ಮಾಡಬೇಕಾದ್ರೂ ನೀನು ಪಾಪ ಮಾಡಬೇಡ ಅಂತ ಹೇಳ್ತಾನೆ. ಅಂದ್ರೆ ಕೋಪ ಮಾಡಬೇಕಾದ್ರೂ ಕೂಡ ನೀನು ಪಾಪ ಮಾಡಬೇಡ. ಯಾಕೆ ಅಂತಂದ್ರೆ ಕೋಪ ಅನ್ನುವಂಥದ್ದು ನಮ್ಮಲ್ಲಿರುವಂತ ಪರಿಶುದ್ಧಾತ್ಮನನ್ನ ದುಃಖಪಡಿಸುವಂಥದ್ದು. ಒಂದು ವೇಳೆ ಪರಿಶುದ್ಧಾತ್ಮನು ದುಃಖಪಟ್ರೆ, ಆತನು ನಮ್ಮಿಂದ ಹೊರಟು ಹೋದ್ರೆ ನಿತ್ಯತ್ವಕ್ಕೆ ನಾವು ಅರ್ಹತೆಯನ್ನ ಕಳೆದುಕೊಳ್ಳುವಂತ ಅವಕಾಶ ಇರ್ತದೆ. ಯಾಕೆಂದ್ರೆ ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರು ಎಂಬುದಾಗಿ ಪರಿಶುದ್ಧಾತ್ಮನನ್ನ ದೇವರು ನಮಗೆ ಅನುಗ್ರಹಿಸಿ ನಮಗೆ ಮುದ್ರೆ ಹಾಕಿರೋದ್ರಿಂದ, ಸೊ ನಮ್ಮಲ್ಲಿರುವಂತ ಪರಿಶುದ್ಧಾತ್ಮನನ್ನ ನಮ್ಮಲ್ಲಿ ಆತನು ಸಂತೋಷವಾಗಿ ವಾಸ ಮಾಡುವಂತಹ ವಾತಾವರಣವನ್ನ ಕಲ್ಪಿಸಿಕೊಟ್ಟಾಗ ನಾವು ನಿತ್ಯ ಜೀವಕ್ಕೆ ಬಾಧ್ಯರಾಗ್ತೀವಿ ವಿನಃ ಪರಿಶುದ್ಧಾತ್ಮನು ದುಃಖಪಟ್ಟು ನಮ್ಮಲ್ಲಿಂದ ಹೊರಟು ಹೋದ್ರೆ ನಾವು ನಿತ್ಯ ಜೀವದ ಬಾಧ್ಯತೆಯನ್ನು ಕಳ್ಕೊಳ್ಳುವಂತ ಅವಕಾಶ ಇರ್ತದೆ. ಸೊ ಹಾಗಾಗಿ ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ್ರಿ ಎಂಬುದಾಗಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 26ನೇ ವಚನದಿಂದ ನಾವು ಗಮನಿಸ್ತೇವೆ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಸುಲಭವಾಗಿ ಆವರಿಸುವಂತಹ ಪಾಪಗಳಲ್ಲಿ ಕೋಪವು ಒಂದು. ನೀವು ಕೋಪ ಮಾಡ್ಕೊಳ್ಳಿ, ಆದ್ರೆ ಆ ಕೋಪ ದೇವರ ನೀತಿಯನ್ನ ನೆರವೇರಿಸುವಂತದ್ದಾಗಿರಬೇಕು. ಆ ಕೋಪ ಅನ್ನುವಂಥದ್ದು ಸೂರ್ಯನು ಮುಳುಗುವುದಕ್ಕಿಂತ ಮೊದಲೇ ನಿಮ್ಮ ಕೋಪ ತಣ್ಣಗಾಗ್ಬೇಕು. ಸೊ ಹಾಗಾಗಿ ಸುಲಭವಾಗಿ ಆವರಿಸುವಂತಹ ಈ ಒಂದು ಕೋಪ ಅನ್ನುವಂಥ ಪಾಪವನ್ನ ನಾವುಗಳು ಅರಿತುಕೊಳ್ಳಲಿಲ್ಲ ಅಂತಂದ್ರೆ ಇದು ಮುಂದೆ ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನು ದುಃಖ ಪಡುವುದಕ್ಕೆ ಕಾರಣ ಆಗುತ್ತೆ. ಅದನ್ನೇ ನಾವು ಮುಂದುವರೆದ ಭಾಗದಲ್ಲಿ ನಾವು ಗಮನಿಸಿದ್ರೆ 30ನೇ ವಚನದಲ್ಲಿ ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ ಅಂತ ಹೇಳ್ತಾನೆ. ದೇವರ ಪವಿತ್ರಾತ್ಮನನ್ನು ನೀವು ದುಃಖಪಡಿಸಬೇಡ್ರಿ ಅಂತ ಹೇಳ್ತಾನೆ. ಯಾವಾಗ ದುಃಖ ಪಡ್ತಾನೆ? ಕೋಪ ಮಾಡಿ ಪಾಪ ಮಾಡಿ ಸೂರ್ಯನು ಮುಳುಗಿದ್ರೂ ಕೂಡ ಆ ಕೋಪವನ್ನ ನೀನು ಶಮನ ಮಾಡಿಕೊಳ್ಳದೆ ಆ ಕೋಪವನ್ನ ನೀನು ಕಂಟಿನ್ಯೂ ಆಗಿ ತಗೊಂಡು ಹೋಗೋದ್ರ ಮೂಲಕ ನಮ್ಮಲ್ಲಿರುವಂತ ಪವಿತ್ರಾತ್ಮನು ದುಃಖ ಪಡುವಂತ ಅವಕಾಶ ಇರುತ್ತೆ. ಸೊ ಹಾಗಾಗಿ ಕೋಪದ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರ್ಬೇಕು. ಇದು ಸುಲಭವಾಗಿ ಆವರಿಸುವಂತಹ ಪಾಪ. ಇದು ಏನು ತೊಂದರೆ ತಗೊಂಡು ಕಷ್ಟಪಟ್ಟು ನಮ್ಮೊಳಗೆ ಬರೋದಕ್ಕೆ ಅವಕಾಶ ಇಲ್ದೇನೆ ಬಹಳ ಸುಲಭವಾಗಿ ನಮ್ಮಲ್ಲಿ ಬರುವಂತ ಒಂದು ಪಾಪ ಕೋಪ. ಸೊ ಹಾಗಾಗಿ ಕೋಪದಲ್ಲಿ ಮನುಷ್ಯ ತಾನು ಏನ್ ಬೇಕಾದ್ರೂ ಮಾಡಬಹುದು. ಕೋಪದಲ್ಲಿ ಮನುಷ್ಯ ತಾನು ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಕೋಪದಲ್ಲಿ ಕುಯ್ದ ಮೂಗು ಶಾಂತವಾದ ಮೇಲೆ ಬರೋದಿಲ್ಲ ಅಂತ ಹೇಳ್ತಾನೆ. ಕೋಪದಲ್ಲಿ ಕೊಯ್ದಂತ ಮೂಗು ಶಾಂತವಾದ ಮೇಲೆ ಬರೋದಿಲ್ಲ. ಯಾಕೆಂದ್ರೆ ಕೋಪದಲ್ಲಿ ಮನುಷ್ಯ ತನ್ನ ಕಂಟ್ರೋಲ್ ಅನ್ನ ತಾನು ಕಳ್ಕೊಂಡ್ಬಿಡ್ತಾನೆ, ಬುದ್ಧಿ ವಿವೇಕವನ್ನ ಕಳೆದುಕೊಂಡ್ಬಿಡ್ತಾನೆ. ಸೊ ಹಾಗಾಗಿ ಕೋಪದಲ್ಲಿ ಮನುಷ್ಯ ಏನ್ ಬೇಕಾದ್ರೂ ಮಾಡಬಹುದು. ಸೊ ಹಾಗಾಗಿ ಕೋಪದಲ್ಲಿ ಮನುಷ್ಯ ಏನ್ ಮಾಡಿದ್ದಾನೆ ಅಂತಂದ್ರೆ 49ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯದಲ್ಲಿ ಸಿಮಿಯೋನ ಮತ್ತು ಸಿಮಿಯೋನನ ಸಹೋದರನಾದಂತಹ ಲೇವಿಯರ ವಿಷಯದಲ್ಲಿ ಸಿಮಿಯೋನ ಲೇವಿಯರ ತಂದೆಯಾಗಿರ್ತಕ್ಕಂಥ ಇಸ್ರಾಯೇಲ್ಯನು ಇವರುಗಳ ವಿಷಯದಲ್ಲಿ ಒಂದು ಕಾಲಜ್ಞಾನವನ್ನ, ಅಂದ್ರೆ ಮುಂದೆ ಅವರು ಏನು ಹೇಗಿರ್ತದೆ ಅವ್ರ ಜೀವನ, ಅವರ ಒಂದು
ಲೈಫ್ ಸ್ಟೈಲ್ ಹೇಗಿರ್ತದೆ ಅನ್ನುವಂಥ ಭವಿಷ್ಯತ್ತನ್ನ ಆತನು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 5ರಿಂದ 7ನೇ ವಚನದಲ್ಲಿ, ನಾನು ಐಗುಪ್ತ ದೇಶಕ್ಕೆ ನಿನ್ನ ಬಳಿಗೆ ಬರುವುದಕ್ಕಿಂತ ಮುಂಚೆ ಇಲ್ಲಿ ಹುಟ್ಟಿದ ನಿನ್ನಿಬ್ಬರು, ದಯಮಾಡಿ ಕ್ಷಮಿಸಿ, 49ನೇ ಅಧ್ಯಾಯ, ನಾನು 48 ಓದ್ತಾ ಇದ್ದೀನಿ. 49ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 5ರಿಂದ 7ನೇ ವಚನ. ಸಿಮಿಯೋನನು ಲೇವಿಯು ಅಣ್ಣ ತಮ್ಮಂದಿರೇ ಸರಿ, ಇವರ ಕತ್ತಿಗಳು ಬಲಾತ್ಕಾರದ ಆಯುಧಗಳೇ. ನನ್ನ ಪ್ರಾಣವೇ, ಅವರ ಗುಪ್ತವಾದ ದುರಾಲೋಚನೆಗೆ ನೀನು ಒಳಪಡಬಾರದು. ನನ್ನ ಮನವೇ, ಅವರ ಗುಂಪಿಗೆ ನೀನು ಸೇರಬೇಡ. ಅವರು ಕೋಪೋದ್ರೇಕದಿಂದ, ಅಂಡರ್ಲೈನ್ ಮಾಡ್ಕೊಳ್ಳಿ ಈ ಮಾತನ್ನ, ಕೋಪೋದ್ರೇಕದಿಂದ, ಅವರು ಕೋಪೋದ್ರೇಕದಿಂದ, ಯಾರ್ಯಾರು? ಸಿಮಿಯೋನ ಮತ್ತು ಲೇವಿ. ಅವರು ಕೋಪೋದ್ರೇಕದಿಂದ ಮನುಷ್ಯರನ್ನು ಸಂಹರಿಸಿದರು ಅಂತ ಹೇಳ್ತಾನೆ ನೋಡಿ. ಅಂದ್ರೆ ಮನುಷ್ಯನನ್ನ ಸಾಯಿಸೋದಕ್ಕೂ ಕಾರಣ ಏನಾಗುತ್ತೆ ಅಂತಂದ್ರೆ ಕೋಪ, ಕ್ರೋಧ. ಕೋಪದ ನೆಕ್ಸ್ಟ್ ಸ್ಟೆಪ್ ಯಾವ್ದಂತಂದ್ರೆ ಕ್ರೋಧ. ಸೊ ಹಾಗಾಗಿ ಸುಲಭವಾಗಿ ಆವರಿಸುವಂತ ಪಾಪಗಳಲ್ಲಿ ಕೋಪ ಕೂಡ ಒಂದು. ಅದರ ಒಂದು ತೀವ್ರತೆ ಹೇಗಿರುತ್ತೆ, ಅದರ ಕೆಲಸ ಹೇಗಿರುತ್ತೆ ಅನ್ನುವಂಥ ವಿಷಯದಲ್ಲಿ ಗ್ರಂಥ ನಮ್ಮನ್ನು ಎಚ್ಚರಿಸ್ತಾ ಇದೆ. ಸೊ ಹಾಗಾಗಿ ಸಿಮಿಯೋನ ಮತ್ತು ಲೇವಿಯರ ವಿಷಯದಲ್ಲಿ ಯಾಕೋಬನು ಕಾಲಜ್ಞಾನವನ್ನು ಹೇಳ್ತಾ ಇದ್ದಾನೆ. ಮುಂದೆ ಅವ್ರು ಏನು, ಅವ್ರ ಭವಿಷ್ಯತ್ ಏನಾಗುತ್ತೆ ಅನ್ನುವಂಥದ್ದನ್ನ ಹೇಳುವಂತ ಒಂದು ಸಂದರ್ಭ ಇದು. ಸೊ ಹಾಗಾಗಿ ನನ್ನ ಪ್ರಾಣವೇ, ಅವರ ಗುಪ್ತವಾದ ದುರಾಲೋಚನೆಗೆ ನೀನು ಒಳಪಡಬಾರದು. ನನ್ನ ಮನವೇ, ಅವರ ಗುಂಪಿಗೆ ನೀನು ಸೇರಬೇಡ. ಅವರು ಕೋಪೋದ್ರೇಕದಿಂದ ಮನುಷ್ಯರನ್ನು ಸಂಹರಿಸಿದರು, ಮದದಿಂದ ಎತ್ತುಗಳನ್ನು ಊನಪಡಿಸಿದರು. ಮದದಿಂದ ಎತ್ತುಗಳನ್ನು ಕೂಡ ಊನ ಮಾಡಿಸಿದ್ರು ಅಂತ. ಅಂದ್ರೆ ಕೋಪದ ಒಂದು ಸಿಟ್ಟನ್ನ ಯಾವ್ದ್ರ ಮೇಲೆ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಎತ್ತುಗಳ ಮೇಲೆ. ಅವುಗಳಿಗೆ ಒಡೆಯೋದು, ಅವುಗಳಿಗೆ ಬಡಿಯೋದು, ಅವುಗಳನ್ನು ಊನ ಮಾಡುವಂಥದ್ದನ್ನು ಕೂಡ ಅವರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಗ್ರಂಥ ನಮ್ಗೆ ಹೇಳ್ತಾ ಇದೆ. 7ನೇ ವಚನದಲ್ಲಿ, ಅವರ ಕೋಪವು ಭಯಂಕರವಾಗಿಯೂ ಅವರ ರೌದ್ರವು ಕ್ರೂರವಾಗಿಯೂ ಇದೆ, ಅದಕ್ಕೆ ಶಾಪ ಉಂಟಾಗಲಿ ಅಂತ ಹೇಳ್ತಾನೆ. ಸೊ ಅವ್ರ ಕೋಪ ಭಯಂಕರ, ಅವರ ರೌದ್ರವು ಕ್ರೂರವಾಗಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಕೋಪದಲ್ಲಿ ಮನುಷ್ಯ ತಾನು ಏನ್ ಮಾಡ್ತಾನೋ ಅವನಿಗೆ ಅರಿವಿರೋದಿಲ್ಲ. ಸೊ ಹಾಗಾಗಿ ಕೋಪದ ವಿಷಯದಲ್ಲಿ ಬಿ ಕೇರ್ಫುಲ್ ಅಂತೇಳಿ ಗ್ರಂಥ ನಮ್ಮನ್ನು ಎಚ್ಚರಿಸ್ತದೆ. ಯಾಕೆಂದ್ರೆ ಇದು ಸುಲಭವಾಗಿ ಆವರಿಸುವಂತ ಪಾಪಗಳಲ್ಲಿ ಒಂದಿದು. ಸುಲಭವಾಗಿ ನಮ್ಮನ್ನು ಆವರಿಸ್ತದೆ, ಸುಲಭವಾಗಿ ನಮ್ಮನ್ನು ನಿತ್ಯತ್ವದಿಂದ ದೂರ ಮಾಡ್ತದೆ, ಸುಲಭವಾಗಿ ಕ್ರಿಸ್ತನ ಮತ್ತು ದೇವರ ಅನ್ಯೋನ್ಯತೆಯಿಂದ ನಮ್ಮನ್ನು ದೂರ ಮಾಡ್ತದೆ, ಸುಲಭವಾಗಿ ಸಭೆಯ ಸಹವಾಸದಿಂದ ನಮ್ಮನ್ನು ದೂರ ಮಾಡ್ತದೆ. ಸೊ ಹಾಗಾಗಿ ಸುಲಭವಾಗಿ ಆವರಿಸುವಂತ ಪಾಪಗಳಲ್ಲಿ ಕೋಪದ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದಿರಬೇಕು. ಸೊ ಹಾಗಾಗಿ ನಾವು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಒಂದು ಎಕ್ಸಾಂಪಲ್ಸ್ಗಳನ್ನ ನಾವು ಗಮನಿಸ್ತೇವೆ. ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ 3ರಿಂದ 11ನೇ ವಚನದಲ್ಲಿ ಸಂಗತಿಯನ್ನು ನಾವು ಗಮನಿಸಿದ್ರೆ ಅಲ್ಲಿ ಏನ್ ನಡೀತಿದೆ ಅಂತಂದ್ರೆ, ಮೋಶೆಯ ಅಕ್ಕ ಮಿರ್ಯಾಮಳು ಸತ್ತೋಗಿರ್ತಾಳೆ. ಸತ್ತೋದಂತ ಸಂದರ್ಭದಲ್ಲಿ ಇಡೀ ಕುಟುಂಬ ದುಃಖದಿಂದ ಇರ್ತಾರೆ. ಆಗ ಇಸ್ರಾಯೇಲ್ರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, ಮೋಶೆ ಆರೋನರ ಬಳಿಗೆ ಬಂದು ಅವ್ರ ಮೇಲೆ ಮುಗಿಬಿದ್ದು ಅವ್ರ ಮೇಲೆ ಕೋಪನ ತೋರಿಸ್ತಾರೆ, ಅವ್ರ ಮೇಲೆ ಗುಣಗುಟ್ಟುತ್ತಾರೆ. ಯಾಕೆ ಅಂತಂದ್ರೆ, ಯಾಕೆ ನಮ್ಮನ್ನ ಇಲ್ಲಿ ಕರ್ಕೊಂಬಂದೆ? ನಾವು ಈ ಒಂದು ಅರಣ್ಯದಲ್ಲಿ ನೀರಿಲ್ಲದೆ ಸಾಯ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ರೀತಿಯಾದಂತ ಭೌತಿಕವಾದಂತ ಅನುಕೂಲತೆಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಮೋಶೆ ಆರೋನರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಸಂದರ್ಭ ಏನು ಅಂತಂದ್ರೆ, ನಾವಿಲ್ಲಿ ಗಮನಿಸಿದ್ರೆ ಮೋಶೆಯ ಅಕ್ಕ ಮಿರ್ಯಾಮಳು ಸತ್ತೋಗಿರ್ತಾಳೆ. ಸತ್ತ ಮನೆ ಯಾವ ರೀತಿ ದುಃಖಕ್ರಾಂತವಾಗಿರ್ತದೆ, ಯಾವ ರೀತಿಯಾದಂತ ಶೋಕ ವಾತಾವರಣದಲ್ಲಿ ಇರ್ತದೆ ಅನ್ನುವಂಥದ್ದನ್ನ ಇಸ್ರಾಯೇಲ್ಯರು ಅದನ್ನ ಗಮನಿಸಿದ್ರೆ ತಮ್ಮ ಒಂದು ಸಮಸ್ಯೆಯನ್ನ ಅವರು ಯಾವ ರೀತಿಯಾದಂತಹ ತೀವ್ರತೆಯನ್ನ ತೋರಿಸುವಂತಹ ದಿಕ್ಕಿನಲ್ಲಿ ಮೋಶೆ ಆರೋನರ ಮೇಲೆ ಮುಗಿ ಬೀಳ್ತಾರೆ ಅನ್ನುವಂಥ ಒಂದು ಸಂದರ್ಭವನ್ನ ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯ 3ನೇ ವಚನದಿಂದ ನಾವು ಗಮನಿಸ್ತೇವೆ. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಸಮೂಹದವರಿಗೆ ನೀರು ಇಲ್ಲದ ಕಾರಣ
ಅವರು ಮೋಶೆ ಆರೋನರಿಗೆ ವಿರೋಧವಾಗಿ ಕೂಡಿಕೊಂಡು ಮೋಶೆಯ ಸಂಗಡ ವಿವಾದಿಸುವವರಾಗಿ, ನಮ್ಮ ಜನರು ಯೆಹೋವನ ಸನ್ನಿಧಿಯಲ್ಲಿ ಸತ್ತಾಗ ನಾವು ಸತ್ತು ಹೋಗಿದ್ದರೆ ಎಷ್ಟೋ ಮೇಲಾಗಿತ್ತು ಎಂದು, ನೀವು ಯೆಹೋವನ ಸಭೆಯವರಾದ ನಮ್ಮನ್ನೂ ನಮ್ಮ ಪಶುಗಳನ್ನೂ ಈ ಮರಳು ಕಾಡಿಗೆ ಕರಕೊಂಡು ಬಂದು ಯಾಕೆ ಸಾಯಿಸುತ್ತೀರಿ? ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿ ಈ ಕೆಟ್ಟ ಸ್ಥಳಕ್ಕೆ ಯಾಕೆ ಕರಕೊಂಡು ಬಂದಿರಿ? ಈ ನೆಲದಲ್ಲಿ ಯಾವ ಧಾನ್ಯವೂ ಬೆಳೆಯುವುದಿಲ್ಲ ಮತ್ತು ಅಂಜೂರವಿಲ್ಲ, ದ್ರಾಕ್ಷೆ ಇಲ್ಲ, ದಾಳಿಂಬವಿಲ್ಲ, ಕುಡಿಯುವುದಕ್ಕೆ ನೀರಾದರೂ ಇಲ್ಲ ಎಂದು ಹೇಳ್ತಾ ಇದ್ರು. ಸೊ ಆಗ ಮೋಶೆ ಆರೋನರು ಜನಸಮೂಹದ ಎದುರಿನಿಂದ ದೇವದರ್ಶನದ ಗುಡಾರದ ಬಾಗಿಲು ಹೋಗಿ ಅಡ್ಡ ಬೀಳಲಾಗಿ ಯೆಹೋವನ ತೇಜಸ್ ಅವರಿಗೆ ಕಾಣಿಸಿ, ಆಗ ಯೆಹೋವನು ಮೋಶೆಗೆ ಹೇಳ್ತಾ ಇದ್ದಾನೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲೇ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು ಅಂತ ಹೇಳ್ತಾನೆ. ಗಮನಿಸಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಇಲ್ಲಿ ಆಜ್ಞಾಪಿಸು ಅಂತ ದೇವರು ಹೇಳ್ತಾನೆ. ಆದ್ರೆ ಮೋಶ ಮಾಡಿದ್ದೇನಂತಂದ್ರೆ, ಗಮನಿಸೋಣ 9ನೇ ವಚನದಿಂದ. ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು ಆ ಕೋಲನ್ನು ಆತನ ಸನ್ನಿಧಿಯಿಂದ ತೆಗೆದುಕೊಂಡು ಹೋಗಿ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆಗೆದುರಿಗಾಗಿ ಕೂಡಿಸಿ ಅವರಿಗೆ, ಇಸ್ರಾಯೇಲ್ ಪ್ರಜೆಗಳಿಗೆ, ದೇವರು ಆಯ್ದುಕೊಂಡಂತ ಪ್ರಜೆಗಳಿಗೆ ಏನ್ ಹೇಳ್ತಾನೆ ಅಂತಂದ್ರೆ, ದ್ರೋಹಿಗಳೇ ಅಂತ ಹೇಳ್ತಾನೆ. ದ್ರೋಹಿಗಳೇ, ಕೇಳಿರಿ, ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕೋ ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಒಡೆದನು. ಆಗ ನೀರು ಪ್ರವಾಹವಾಗಿ ಹೊರಟಿತು. ಸಮೂಹದವರು ಅವರ ಪಶುಗಳೂ ಕುಡಿದರು. ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೇ ಹೋದುದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರಕೊಂಡು ಹೋಗ ಕೂಡದು ಎಂದು ಹೇಳಿದನು ಅಂತ ಹೇಳ್ತಾರೆ. ಇಲ್ಲಿ ಏನಾಯ್ತು? ಈ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಮೋಶೆ ಏನ್ ಮಾಡ್ತಾನೆ ಅಂತಂದ್ರೆ, ದುಡುಕಿ ಕೋಪ ಮಾಡಿಕೊಂಡು ಇಸ್ರಾಯೇಲ್ ಪ್ರಜೆಗಳನ್ನ ದ್ರೋಹಿಗಳೇ ಎಂಬುದಾಗಿ ಉಲ್ಲೇಖಿಸಿ ನಾವು ನೀರು ಕೊಡಬೇಕಾ ಅಂತ ಹೇಳ್ತಾನೆ. ಸೊ ಹಾಗಾಗಿ ಪರಿಸ್ಥಿತಿಗಳು ಎಷ್ಟೇ ನಮಗೆ ಪ್ರತಿಕೂಲವಾಗಿದ್ರೂ ಕೂಡ ನಮ್ಮ ಬುದ್ಧಿ ವಿವೇಕವನ್ನ ನಾವು ಕಳೆದುಕೊಳ್ಬಾರ್ದು. ಬುದ್ಧಿ ವಿವೇಕಗಳನ್ನ ಕೋಪದ ಕೈಗೆ ಕೊಡಬಾರ್ದು. ಪರಿಸ್ಥಿತಿಗಳು ಇರ್ತವೆ, ಅನುಕೂಲಕರವಾದ ಪರಿಸ್ಥಿತಿಗಳು ಇರ್ತವೆ, ಅನುಕೂಲವಿಲ್ಲದ ಪರಿಸ್ಥಿತಿಗಳು ಇರ್ತವೆ. ಹಾಗಾಗಿ ಕೋಪ ಸುಲಭವಾಗಿ ಆವರಿಸುವಂತ ಪಾಪವಾಗಿರುವುದರಿಂದ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲಾ ಮನುಷ್ಯರೊಳಗೆ ಬಹು ಸಾತ್ವಿಕನು ಎಂಬುದಾಗಿ ಬಿರುದನ್ನ ಪಡೆದಿರುವಂತಹ ಮೋಶೆಯನ್ನೇ ಬಿಟ್ಟಿಲ್ಲ ಈ ಕೋಪ. ಆತನು ಮೋಶೆ ದುಡುಕಿ ಏನ್ ಮಾಡ್ತಾನೆ ಅಂತಂದ್ರೆ, ಇಸ್ರಾಯೇಲರಿಗೆ ಆಡಬಾರದ ಮಾತುಗಳನ್ನು ಮಾತಾಡ್ತಾನೆ. ಸೊ ಹಾಗಾಗಿ ಇದು ಸುಲಭವಾಗಿ ಆವರಿಸುವಂತ ಪಾಪ ಆಗಿರೋದ್ರಿಂದ ಇದರ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರ್ಬೇಕು. ಕೀರ್ತನೆಗಳ ಗ್ರಂಥ 106ನೇ ಕೀರ್ತನೆಯಲ್ಲಿ ಈ ಒಂದು ಸಂದರ್ಭ ಅಂದ್ರೆ ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ನಡೆದಂತ ಸಂದರ್ಭದ ವಿಷಯವನ್ನ ಕೀರ್ತನೆಗಾರನು ಅಲ್ಲಿ ಉಲ್ಲೇಖ ಮಾಡ್ತಾನೆ. ಕೀರ್ತನೆಗಳ ಗ್ರಂಥ 106ನೇ ಕೀರ್ತನೆ, 106ನೇ ಕೀರ್ತನೆ 33ನೇ ವಚನದಲ್ಲಿ 32ನೇ ವಚನದಿಂದ ಓದೋಣ. ಮತ್ತು ಅವರು ಮೆರಿಬಾದ ಪ್ರವಾಹ ಸಮೀಪದಲ್ಲಿ ಆತನನ್ನು ರೇಗಿಸಿದರು. ಅವರ ದೆಸೆಯಿಂದ, ಯಾರ ದೆಸೆಯಿಂದ? ಇಸ್ರಾಯೇಲ್ ಪ್ರಜೆಗಳ ದೆಸೆಯಿಂದ ಮೋಶೆಗೆ ಕೇಡುಂಟಾಯಿತು. ಅವರು ದೇವರಾತ್ಮನಿಗೆ ವಿರೋಧವಾಗಿ ನಿಂತದ್ದರಿಂದ ಮೋಶೆ ದುಡುಕಿ ಮಾತಾಡಿದನು ಅಂತ ಹೇಳ್ತಾನೆ. ನೋಡಿ, ಮೋಶೆ ಏನ್ ಮಾಡ್ತಾ ಇದ್ದಾನೆ? ದುಡುಕಿ ಮಾತಾಡ್ತಾ ಇದ್ದಾನೆ. ಏನ್ ದುಡುಕಿ ಮಾತಾಡಿದ್ದೇನು? ದ್ರೋಹಿಗಳೇ ಅಂತ ಹೇಳ್ತಾನೆ. ದೇವರ ಪ್ರಜೆಗಳನ್ನ ನಾವು ದ್ರೋಹಿಗಳು ಅನ್ಬೋದಾ? ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಮ್ಗೆ ಏನ್ ಹೇಳ್ತಾನೆ ಅಂತಂದ್ರೆ, ನಿನ್ನ ಸಹೋದರನನ್ನ ನೀಚ ಅನ್ನುವವನು ಕೊಲೆಗಾರನು ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಕೋಪದ ಕೈಗೆ ಬುದ್ಧಿಯನ್ನು ಕೊಡಬಾರ್ದು.
ಕೋಪದ ಕೈಗೆ ಬಾಯಿಯನ್ನು ಕೊಡಬಾರದು. ಯಾಕೆಂದರೆ ಇದು ಸುಲಭವಾಗಿ ಆವರಿಸುವಂತ ಪಾಪ, ಇದು ಪಾಪ. ಸೊ ಹಾಗಾಗಿ ಸುಲಭವಾಗಿ ಆವರಿಸುವಂತಹ ಪಾಪದಲ್ಲಿ ಈ ಕೋಪ ಮಹತ್ತರವಾದಂತಹ ಒಂದು ಪಾತ್ರವನ್ನು ನಿರ್ವಹಿಸ್ತದೆ. ಹಾಗಾಗಿ ಇವುಗಳ ವಿಷಯದಲ್ಲಿ ಪರಿಶುದ್ಧಾತ್ಮನು ಗ್ರಂಥದ ಮೂಲಕ ನಮ್ಮನ್ನ ಪ್ರಬೋಧಿಸ್ತಾ ಇದ್ದಾನೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ನೀವು ಕೋಪಿಸುವುದರಲ್ಲಿ ನಿಧಾನವಾಗಿರ್ರಿ ಅಂತ ಹೇಳ್ತಾನೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಲ್ಲಿ, ಯಾಕೋಬ 1:19ರಲ್ಲಿ, ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರ್ಲಿ ಅಂತ ಹೇಳ್ತಾನೆ ನೋಡಿ. ಕೋಪಿಸುವುದರಲ್ಲಿಯೂ ನಿಧಾನವಾಗಿರ್ಲಿ. ಯಾಕೆಂತಂದ್ರೆ ಮನುಷ್ಯನ ಕೋಪ ದೇವರ ನೀತಿಗೆ ವಿರುದ್ಧವಾದದ್ದು. ಹಾಗಾಗಿ ಕೋಪವನ್ನ ಹದ್ದುಬಸ್ತಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾನೆ. ಸೊ ಕೋಪ ಸುಲಭವಾಗಿ ಆವರಿಸುವಂತ ಪಾಪ, ಸುಲಭವಾಗಿ ಆವರಿಸುವಂತ ಪಾಪ. ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ. ಕೋಪ ಬಂದ್ರೂ ಕೂಡ ಕೋಪದ ಬುದ್ಧಿಗೆ, ಕೋಪದ ಕೈಗೆ ನಿನ್ನ ಬುದ್ಧಿನ ಕೊಡಬೇಡ, ನಿನ್ನ ವಿವೇಕನ ಕೊಡಬೇಡ, ನಿನ್ನ ಬಾಯಿನ ಕೊಡಬೇಡ. ಅದು ಏನ್ ಮಾಡ್ತದೋ ನಿನಗೆ ಗೊತ್ತಿಲ್ಲ. ಅದು ಕೆಲಸಕ್ಕೆ ಬಾರದ ಕೋಪ, ಅದು ಕೆಲಸಕ್ಕೆ ಬರಲಾರ್ದಂಥ ಕೋಪಗಳವು. ಆ ಕೋಪದಿಂದ ಯಾವುದೇ ರೀತಿಯಾದಂತಹ ಉಪಯುಕ್ತಕರವಾದಂತಹ ಕೆಲಸಗಳಾಗಲ್ಲ, ಕೆಲಸಕ್ಕೆ ಬಾರದ ಕೋಪಗಳು. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ನಾವು ಅನೇಕ ಒಂದು ಎಕ್ಸಾಂಪಲ್ಸ್ಗಳನ್ನು ನಾವು ಗಮನಿಸ್ತೇವೆ. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 16ರಿಂದ 19ನೇ ವಚನದವರೆಗೆ, ಅಲ್ಲಿ ಅರಸನಾದಂಥ ಉಜ್ಜೀಯ ದೇವದರ್ಶನದ ಗುಡಾರದೊಳಗಡೆ ಹೋಗಿ ಯಾಜಕರು ಮಾಡುವಂತಹ ಕಾರ್ಯಗಳನ್ನ ತಾನು ಮಾಡುವುದಕ್ಕೆ ಸಾಹಸ ಮಾಡಿ, ದುಸ್ಸಾಹಸ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡುವಂತ ಸಂದರ್ಭದಲ್ಲಿ ಮಹಾಯಾಜಕನಾದಂಥ ಅಜರ್ಯನು ಮತ್ತು 80 ಮಂದಿ ಯಾಜಕರು ಅದನ್ನು ವಿರೋಧಿಸ್ತಾರೆ. ವಿರೋಧಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಉಜ್ಜೀಯ ದೇವರ ಒಂದು ನಿಯಮಕ್ಕೆ ಒಳಪಡದೆ ಅಲ್ಲಿ ಕೋಪನ ಪ್ರದರ್ಶನ ಮಾಡ್ತಾನೆ. ಸೊ ಹಾಗಾಗಿ ಆ ಕ್ಷಣದಲ್ಲೇನೆ ಉಜ್ಜೀಯನಿಗೆ ಕುಷ್ಠರೋಗ ಬರುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಆ ಕೋಪ ಎಂಥದ್ದು ಅಂತಂದ್ರೆ ಕೆಲ್ಸಕ್ಕೆ ಬರಲಾರ್ದು ಕೋಪ ಅದು. ಅಲ್ಲಿ ಹೋಗಿ ಆತನು ಧೂಪ ಅರ್ಪಿಸುವಂತ ಅವಶ್ಯಕತೆನೇ ಇಲ್ಲ. ಅದು ಯಾಜಕರು ಮಾಡಬೇಕಾದಂತಹ, ದೇವರು ಅವರಿಗೆ ವಹಿಸಿಕೊಟ್ಟಂತ ಕರ್ತವ್ಯ ಕೆಲಸ ಅದು. ಈ ಅರಸ ಏನ್ ಮಾಡ್ಬೇಕಂತಂದ್ರೆ ಸಿಂಹಾಸನದ ಮೇಲೆ ಕೂತ್ಕೊಂಡು ಆತನ ಇಸ್ರಾಯೇಲ್ ಪ್ರಜೆಗಳನ್ನ ಧರ್ಮಶಾಸ್ತ್ರದ ಪ್ರಕಾರವಾಗಿ ಪರಿಪಾಲಿಸುವಂತ ಒಂದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿಯನ್ನ ಈತನ ಕೊಟ್ಟಿದ್ದಾನೆ ದೇವರು. ಈತ ಮಾಡಬೇಕಾದಂತ ಕೆಲಸ ಈತ ಮಾಡಬೇಕು, ಯಾಜಕರು ಮಾಡಬೇಕಾದಂತ ಕೆಲಸ ಯಾಜಕರು ಮಾಡಬೇಕು. ಆದರೆ ಗರ್ವಿಷ್ಠನಾಗಿ ಏನ್ ಮಾಡ್ತಾ ಇದ್ದಾನೆ, ಯೆಹೋವನ ಆಲಯಕ್ಕೆ ಹೋಗ್ತಾ ಇದ್ದಾನೆ. ಯೆಹೋವನ ಆಲಯದಲ್ಲಿ ಹೋಗುದು ಮಾತ್ರ ಅಲ್ಲದೆ ನೀನು ಮಾಡುವಂಥದ್ದು ತಪ್ಪು ಅಂದೇಳಿ ಹೇಳುವಂಥವರನ್ನೇ ಈತನು ಗದರಿಸ್ತಾ ಇದ್ದಾನೆ, ಕೋಪ ಮಾಡ್ಕೊಳ್ತಾ ಇದ್ದಾನೆ. ಸೊ ಹಾಗಾಗಿ ಕೆಲಸಕ್ಕೆ ಬರಲಾರ್ದಂಥ ಕೋಪ ಇದು. ಸೊ ಹಾಗಾಗಿ ವಿಷಯನ ನಾವು ಬಹಳ ತೀವ್ರವಾಗಿ, ಗಂಭೀರವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಸೊ ಇನ್ನು ಅನೇಕ ಕೋಪಗಳನ್ನು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. 2ನೇ ಅರಸುಗಳ ಪುಸ್ತಕ 2 Kings ಚಾಪ್ಟರ್ 5 ವರ್ಸ್ 10 to 12 ಅಲ್ಲಿ ಇಲ್ಲಿ ನಾಮಾನನ ಕೋಪ, ಆರಾಮ್ಯರ ಅರಸನ ಸೇನಾಪತಿಯಾದಂತಹ ನಾಮಾನನಿಗೆ ಕುಷ್ಠರೋಗ ಬಂದಂತ ಸಂದರ್ಭದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ದೇವರ ಪ್ರವಾದಿಯೊಬ್ಬನು ಇದ್ದಾನೆ, ಖಂಡಿತವಾಗಿಯೂ ಈತನು ಅಲ್ಲಿಗೆ ಹೋದ್ರೆ ಈತನಿಗೆ ಬಂದಂತ ಈ ಕುಷ್ಠರೋಗ ವಾಸಿ ಆಗ್ತದೆ ಅನ್ನುವಂತ ಒಂದು ಸಮಾಚಾರವನ್ನ ಅರಿತುಕೊಂಡು ದೇವರ ಪ್ರವಾದಿಯ ಬಳಿಗೆ ಬಂದಂತಹ ನಾಮಾನ ದೇವರ ಮನುಷ್ಯನಾಗಿರ್ತಕ್ಕಂತಹ ಆ ಪ್ರವಾದಿಯ ಮಾತಿಗೆ ಕೋಪ ಮಾಡ್ಕೊಳ್ತಾನೆ. 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ 10ರಿಂದ 12ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಎಲೀಷನು ಅವನಿಗೆ, ದೇವರ ಮನುಷ್ಯನಾದಂಥ ಎಲೀಷನು ಈ ಆರಾಮ್ಯರ ಅರಸನಾದಂಥ ತನಗೆ ಸೇನಾಪತಿಯಾಗಿರ್ತಕ್ಕಂತಹ ಈ ನಾಮಾನನಿಗೆ ಕುಷ್ಠರೋಗದ ಪರಿಹಾರಕ್ಕೋಸ್ಕರ, ಕುಷ್ಠರೋಗದ ಸ್ವಸ್ಥತೆಗೋಸ್ಕರ
ದೇವರ ಮನುಷ್ಯನಾದಂಥ ಎಲಿಷನ್ ಏನ್ ಹೇಳ್ತಾನೆ ಅಂತಂದ್ರೆ 10ನೇ ವಚನದಿಂದ, 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ 10ನೇ ವಚನದಲ್ಲಿ, ಎಲಿಷನು ಅವನಿಗೆ, ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳುಹಿಸಿದನು. ನಾಮಾನನು ಇದನ್ನು ಕೇಳಿ ಕೋಪಗೊಂಡು, ಇದು ಕೆಲ್ಸಕ್ಕೆ ಬರುವಂತ ಕೋಪನ, ಕೆಲ್ಸಕ್ಕೆ ಬರಲಾರ್ದ ಕೋಪನ? ಇದು ಕೆಲ್ಸಕ್ಕೆ ಬರಲಾರ್ದ ಕೋಪ. ಇದು ಈಗ ತಾನು ಬಂದಿರೋದೇನಕ್ಕೆ? ಸ್ವಸ್ಥತೆಗೋಸ್ಕರ. ದೇವರ ಮನುಷ್ಯನು ಏನ್ ಹೇಳ್ತಾನೋ ಅದನ್ನ ಚಾಚು ತಪ್ಪದೆ ಮಾಡಿದ್ರೆ ಖಂಡಿತ ತನಗೆ ಸ್ವಸ್ಥತೆ ಆಗ್ತದೆ. ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ. ಆದ್ರೆ ಇಲ್ಲಿ ಪ್ರದರ್ಶನ ಮಾಡ್ತಾ ಇರುವುದು ಯಾವುದು ಅಂತಂದ್ರೆ ಕೋಪ. ಇದು ಕೆಲ್ಸಕ್ಕೆ ಬರೋ ಕೋಪನ, ಕೆಲ್ಸಕ್ಕೆ ಬರಲಾರದೇ ಇರುವಂತ ಕೋಪ. ಸೊ ಹಾಗಾಗಿ ಅನೇಕ ಕೆಲಸಕ್ಕೆ ಬರಲಾರದಂತ ಕೋಪಗಳನ್ನ ನಾವು ಗಮನಿಸ್ತೇವೆ. ಇನ್ನು ಮುಂದುವರೆದ ಭಾಗದಲ್ಲಿ ಎಸ್ತೇರಳ ಗ್ರಂಥದಲ್ಲಿ ಕೂಡ ಇಲ್ಲಿ ಹಾಮಾನನ ಕೋಪ. ಸೊ ಕೆಲ್ಸಕ್ಕೆ ಬರಲಾರದಂತ ಕೋಪ. ಎಸ್ತೇರಳ ಗ್ರಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ನೀವು ಗಮನಿಸಿ, ಮನೆಯಲ್ಲಿ ಕೂತ್ಕೊಂಡು ಓದಿ ಇದನ್ನ. ಅಲ್ಲಿ ಹಾಮಾನನು ಕೋಪ ಮಾಡ್ಕೊಳ್ತಾನೆ. ಆ ಕೋಪ ಯಾವ್ದಂದ್ರೆ ಕೆಲ್ಸಕ್ಕೆ ಬರಲಾರ್ದ ಕೋಪ ಅದು. ಸೊ ಹಾಗಾಗಿ ಕೋಪದ ವಿಷಯದಲ್ಲಿ ಗ್ರಂಥ ನಮಗೆ ಸವಿವರವಾಗಿ ಮಾಹಿತಿಯನ್ನು ಕೊಡ್ತಾ ಇದೆ. ಸುಲಭವಾಗಿ ಆವರಿಸುವಂತಹ ಪಾಪಗಳ ವಿಷಯದಲ್ಲಿ ಎಚ್ಚರಿಕೆಯನ್ನೂ ಕೊಟ್ಟು, ಆ ಪಾಪಗಳ ತೀವ್ರತೆ ಹೇಗಿರುತ್ತೆ, ಆ ಪಾಪಗಳಿಂದ ನೀವು ಹೇಗೆ ಹೊರಬರಬೇಕು, ಆ ಪಾಪಗಳು ನಿಮ್ಮನ್ನು ಆವರಿಸದಂತೆ ನೀವು ಯಾವ ರೀತಿ ಜಾಗೃತರಾಗಿರಬೇಕು ಅನ್ನುವಂಥ ವಿಷಯದಲ್ಲಿ ಗ್ರಂಥ ನಮ್ಮನ್ನು ಸ್ಪಷ್ಟವಾಗಿ ಪ್ರಬೋಧಿಸ್ತಾ ಇದೆ. ಸೊ ಹಾಗಾಗಿ ಕೋಪವನ್ನ ಬಿಡು ಅಂತ ಹೇಳ್ತದೆ. ಕೀರ್ತನೆಗಳ ಗ್ರಂಥ 37ನೇ ಕೀರ್ತನೆ, ಕೀರ್ತನೆಗಳ ಗ್ರಂಥ 37, ಕೀರ್ತನೆಗಳ ಗ್ರಂಥ 37ನೇ ಕೀರ್ತನೆ 8ನೇ ವಚನದಲ್ಲಿ, ಕೀರ್ತನೆಗಳ ಗ್ರಂಥ 37ನೇ ಕೀರ್ತನೆ 8ನೇ ವಚನದನ್ನ, ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದೀತು ಅಂತ ಹೇಳ್ತಾನೆ. ಯಾರೀ ಈ ತರ ಇನ್ಫಾರ್ಮೇಶನ್ ಕೊಡ್ತಾರೆ? ಯಾವ ಯೂನಿವರ್ಸಿಟಿಯಲ್ಲಿ ಈ ತರ ಬೋಧನೆ ಹೇಳ್ತದೆ ಹೇಳಿ? ತಾಜಾ ಒಂದು ಎಕ್ಸಾಂಪಲ್ನ ಹೇಳ್ಬೇಕು ಅಂತಂದ್ರೆ, ಇತ್ತೀಚೆಗೆ ಕರ್ನಾಟಕದಲ್ಲಿ ಒಬ್ಬ ಖ್ಯಾತ ಚಲನಚಿತ್ರ ನಟ ಮಾಡಬಾರದು ಕೆಲಸವನ್ನ ಮಾಡಿದಾನೆ ಎಂಬಂತಹ ಆರೋಪ ಆತನ ಮೇಲೆ ಕೇಳಿ ಬಂದಾಗ ಆತನನ್ನ ಜೈಲಲ್ಲಿಟ್ಟಿದ್ದಾರೆ. ಪಡಬಾರದಂತ ಕಷ್ಟ, ಪಡಬಾರದಂತ ಯಾತನೆ. ಯಾಕೆ ಅಂತಂದ್ರೆ ಕೋಪವನ್ನ ಒಂದು ಕ್ಷಣ ಕಂಟ್ರೋಲಲ್ಲಿ ಇಟ್ಟುಕೊಂಡ್ರೆ ಪರಿಸ್ಥಿತಿಗಳು ಬಹಳ ಚಂದವಾಗಿರ್ತವೆ. ಕೋಪದ ಕೈಗೆ ಬುದ್ಧಿನ ಕೊಟ್ರೆ ಪರಿಸ್ಥಿತಿಗಳು ಹೆಂಗಾಗ್ತವೆ ಅನ್ನುವಂಥ ಒಂದು ವಿಚಾರವನ್ನ ಗ್ರಂಥ ನಮ್ಮನ್ನ ಎಚ್ಚರಿಸ್ತದೆ. ಅದಕ್ಕೆ ಕೋಪವನ್ನ ಬಿಡು ಅಂತ ಹೇಳ್ತಾನೆ. ಕೋಪವನ್ನ ಅಣಗಿಸ್ಕೋ. ಕೋಪ ಬರ್ತದೆ, ಏನ್ ಮಾಡ್ಬೇಕು? ಅದನ್ನ ತುಳಿಬೇಕು ಅಂತ ಹೇಳ್ತಾನೆ. ತುಳಿಬೇಕು. ಕೋಪ ಬರ್ತದೆ, ಕೋಪ ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಹೇಳ್ತಾನೆ ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ, ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ ಅಂತ ಹೇಳ್ತಾನೆ. ಕೋಪ ಬರ್ತಾನೆ ಇರ್ತದೆ, ಅವುಗಳನ್ನ ನಾವು ವಿಸರ್ಜಿಸ್ತಾ ಇರಬೇಕು. ಕೋಪದ ಕೈಗೆ ಬುದ್ಧಿ ಕೊಡಬಾರದು. ಅದಕ್ಕೆ ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಸಿಟ್ಟಿಗೆ ಇರಬೇಡ. ಸಿಟ್ಟಿಗೆ ಇರಿದ್ರೆ ಏನಾಗುತ್ತೆ? ರೋಷಗೊಂಡ್ರೆ, ಉರಿಗೊಂಡ್ರೆ ಏನಾಗುತ್ತೆ ಅಂತಂದ್ರೆ ಕೆಡುಕಿಗೆ ಕಾರಣ ಆಗ್ತದೆ. ಬಿ ಕೇರ್ಫುಲ್, ಕೆಡುಕಿಗೆ ಕಾರಣ ಆಗತ್ತೆ. ಸೊ ಯಾಕೆಂದ್ರೆ ಇದು ಕೋಪದ ತೀವ್ರತೆ ಏನಂತೇಳಿ ಇವತ್ತು ಗ್ರಂಥ ನಮ್ಮನ್ನು ಎಚ್ಚರಿಸ್ತಾ ಇದೆ. ಹಳೆ ಒಡಂಬಡಿಕೆಯಲ್ಲಿ ಕಾಯಿನನ ಕೋಪನ ನಾವು ಒಂದ್ಸಾರಿ ಗಮನಿಸಿದ್ರೆ, ಕಾಯಿನನ ಕೋಪ 4ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 5ನೇ ವಚನದಲ್ಲಿ, ಯೆಹೋವನು ಏಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ, ಇದರಿಂದ ಕಾಯಿನನು ಬಹು ಕೋಪಗೊಂಡನು ಅಂತ ಹೇಳ್ತಾನೆ. ಬಹು ಕೋಪಗೊಂಡನು ಅಂತ ಹೇಳ್ತಾನೆ. ಅಂದ್ರೆ ಈ ಕೋಪ ಎಲ್ಲಿ ಕರ್ಕೊಂಡು ಹೋಗ್ತದೆ ಅಂತಂದ್ರೆ ಕೊಲ್ಲೋ ಹಂತಕ್ಕೂ ಕರ್ಕೊಂಡು ಹೋಗ್ಬಿಡ್ತದೆ, ಕೊಂದಾಕ್ಬಿಡ್ಬೇಕು ಅಂತ ಹೇಳ್ತದೆ. ಸುಲಭವಾಗಿ ಆವರಿಸುವಂತ ಪಾಪ ಇದು. ಇದನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬಿಡಿ. ಇಟ್ ಇಸ್ ವೆರಿ ಸೀರಿಯಸ್ ಮ್ಯಾಟರ್. ಇದು ಬಹಳ ಗಂಭೀರವಾದಂತ ವಿಷಯ ಅಂತ ಹೇಳ್ತಾನೆ. ಸೊ ಹಾಗಾಗಿ ಕೋಪದ ವಿಷಯದಲ್ಲಿ ನಾವು ಅನೇಕ ವಚನ ಭಾಗಗಳನ್ನ ನಾವು ಗಮನಿಸ್ತೇವೆ. ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 9ನೇ ವಚನದಲ್ಲಿ, ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 9ನೇ ವಚನದಲ್ಲಿ, ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದಿರಲಿ, ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದಿರಲಿ,
ಕೋಪಕ್ಕೆ ಮೂಢರ ಎದೆಯೇ ನೆಲೆ ಅಂತ ಹೇಳ್ತಾನೆ. ಕೋಪಕ್ಕೆ ಮೂಢರ ಎದೆಯೇ ನೆಲೆ. ಮೂಢನಿಗೆ ಆ ಮೂಢರ ಎದೆಯಲ್ಲಿ ಕೋಪ ಯಾವಾಗಲೂ ನೆಲೆಗೊಂಡಿರ್ತದೆ. ಯಾಕೆಂತಂದ್ರೆ ಮೂಢ ಬುದ್ಧಿ ಬಳಸಲ್ಲ, ವಿವೇಕ ಬಳಸಲ್ಲ, ಪ್ರತಿಯೊಂದಕ್ಕೂ ರೇಗ್ತಾನೆ, ಪ್ರತಿಯೊಂದಕ್ಕೂ ಕೆಣಕ್ತಾನೆ, ಸಿಟ್ಟಿಗಿರ್ತಾನೆ. ಇಂಥವ್ರ ಹತ್ರನೇ ಏನಿರುತ್ತೆ ಅಂದ್ರೆ ಕೋಪ ನೆಲೆಗೊಂಡಿರ್ತದೆ. ಸೊ ಹಾಗಾಗಿ ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 9ನೇ ವಚನದಲ್ಲಿ ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದಿರಲಿ, ಕೋಪಕ್ಕೆ ಮೂಢರ ಎದೆಯೇ ನೆಲೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಈ ರೀತಿ ಕೋಪ ಪಡುವಂತವರ ಮೇಲೆ, ದುಷ್ಟತನವನ್ನ ನಡೆಸುವಂತವರ ಮೇಲೆ ಪರಲೋಕದಿಂದ ದೇವರ ಕೋಪ ಇಳಿದು ಬರ್ತದೆ ಅಂತ ಹೇಳ್ತಾನೆ. ದೇವರ ಕೋಪದಲ್ಲಿ ನ್ಯಾಯ ಇದೆ, ನೀತಿ ಇದೆ. ಆದ್ರೆ ಮನುಷ್ಯನ ಕೋಪ ದೇವರ ನೀತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ದೇವರ ಕೋಪದಲ್ಲಿ ನ್ಯಾಯ ಇದೆ, ಆದ್ರೆ ಮನುಷ್ಯನ ಕೋಪ ಅನ್ನುವಂಥದ್ದು ದೇವರ ನೀತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ರೋಮಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ, ರೋಮಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ದುಷ್ಟತನದ ಮೇಲೆ, ಭಕ್ತಿಹೀನತೆಯ ಮೇಲೆ ದೇವರ ಕೋಪ ಪರಲೋಕದಿಂದ ತೋರಿ ಬರ್ತದೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಕೋಪ ಸುಲಭವಾಗಿ ಆವರಿಸುವಂತ ಪಾಪ ಇದು. ಇವುಗಳ ವಿಷಯದಲ್ಲಿ ಎಚ್ಚರಿಕೆ ಅಂತ ಹೇಳ್ತಾನೆ. ಜ್ಞಾನೋಕ್ತಿಗಳ ಪುಸ್ತಕ ಪ್ರೊವರ್ಬ್ಸ್ ಚಾಪ್ಟರ್ 14 ವರ್ಸ್ 17, ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 17ನೇ ವಚನದಲ್ಲಿ, ಪ್ರೊವರ್ಬ್ಸ್ ಚಾಪ್ಟರ್ 14 ವರ್ಸ್ 17 ಮುಂಗೋಪಿಯು ಬುದ್ಧಿಗೆಡುವನು, ಕುಯುಕ್ತಿಯುಳ್ಳವನು ದ್ವೇಷಕ್ಕೆ ಪಾತ್ರನು ಅಂತ ಹೇಳ್ತಾನೆ. ಮುಂಗೋಪಿ ಏನ್ ಮಾಡ್ತಾನೆ ಅಂತಂದ್ರೆ ಬುದ್ಧಿಗೆಡ್ತಾನೆ, ಬುದ್ಧಿ ಕೆಟ್ಟೋಗ್ಬಿಡ್ತದೆ, ಬುದ್ಧಿ ಕಂಟ್ರೋಲ್ ಬರಲ್ಲ. ಒಳ್ಳೇದೋ ಕೆಟ್ಟದೋ, ಮುಂದೇನಾಗುತ್ತೋ ಹಿಂದೇನಾಗುತ್ತೋ ಇವುಗಳು ಯಾವುದು ಅರಿವಿಲ್ಲದೇನೆ ಕೋಪಕ್ಕೆ ತನ್ನ ಬುದ್ಧಿಯನ್ನ ಕೊಟ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ನೆಕ್ಸ್ಟ್ ಕುಯುಕ್ತಿಗೆ ಹೋಗ್ತಾನೆ. ಕುಯುಕ್ತಿ ಮಾಡುವವನು ಏನಾಗ್ತಾನೆ ಅಂತಂದ್ರೆ ದ್ವೇಷಕ್ಕೆ ಪಾತ್ರನಾಗ್ತಾನೆ. ನೋಡಿ, ಕೋಪದಿಂದ ಬುದ್ಧಿ ಕೆಟ್ಟೋಗ್ತದೆ, ಬುದ್ಧಿ ಕೆಡುವುದರ ಮೂಲಕ ಕುಯುಕ್ತಿಗಳು ಬರ್ತವೆ, ಕುಯುಕ್ತಿ ಬರೋದ್ರ ಮೂಲಕ ದ್ವೇಷಕ್ಕೆ ಅವನು ಪಾತ್ರನಾಗ್ತಾನೆ ಅಂತ ಹೇಳ್ತಾನೆ. ಸೊ ಹಾಗೆ ಸುಲಭವಾಗಿ ಆವರಿಸುವಂತ ಪಾಪ ಕೋಪ. ಜ್ಞಾನೋಕ್ತಿಗಳ ಪುಸ್ತಕ 27ನೇ ಅಧ್ಯಾಯ 3ನೇ ವಚನದಲ್ಲಿ, ಜ್ಞಾನೋಕ್ತಿಗಳ ಪುಸ್ತಕ 27ನೇ ಅಧ್ಯಾಯ 3ನೇ ವಚನ, ಪ್ರೊವರ್ಬ್ಸ್ ಚಾಪ್ಟರ್ 27 ವರ್ಸ್ 3 ಕಲ್ಲು ಭಾರ ಮರಳು ಭಾರ ಎರಡಕ್ಕಿಂತಲೂ ಮೂಢನ ಕೋಪವು ಬಲು ಭಾರ ಅಂತ ಹೇಳ್ತಾರೆ. ಅಬ್ಬಾ, ಈ ಎರಡಕ್ಕಿಂತಲೂ, ಕಲ್ಲು ಭಾರ ಮರಳು ಭಾರ, ಇವೆರಡಕ್ಕಿಂತಲೂ ಯಾವ್ದು ಭಾರ ಅಂತಂದ್ರೆ ಮೂಢನ ಕೋಪವು ಭಾರ ಅಂತ ಹೇಳ್ತಾ ಇಲ್ಲ, ಬಲು ಭಾರ ಅಂತ ಹೇಳ್ತಾನೆ. ಅಂದ್ರೆ ಈ ಪಾಪ ಎಷ್ಟು ತೀವ್ರವಾಗಿದೆ, ದೇವರಿಂದ ನಮ್ಮನ್ನು ಅಗಲಿಸುವುದಕ್ಕೆ ಇದು ಎಷ್ಟು ಪವರ್ಫುಲ್ ಆಗಿದೆ ಅನ್ನುವಂಥದ್ದನ್ನು ಒತ್ತಿ ಹೇಳ್ತಾ ಇದೆ ವಚನ ಇದು. ಜ್ಞಾನೋಕ್ತಿಗಳ ಪುಸ್ತಕ 29ನೇ ಅಧ್ಯಾಯ 11ನೇ ವಚನದಲ್ಲಿ, ಪ್ರೊವರ್ಬ್ಸ್ ಚಾಪ್ಟರ್ 29 ವರ್ಸ್ 11, ಪ್ರೊವರ್ಬ್ಸ್ ಚಾಪ್ಟರ್ 29 ವರ್ಸ್ 11, ಮೂಢನು ತನ್ನ ಕೋಪವನ್ನೆಲ್ಲ ತೋರಿಸುವನು. ಮೂಢ ತನ್ನ ಕೋಪವನ್ನೆಲ್ಲ ತೋರಿಸ್ತಾನೆ, ಜ್ಞಾನಿಯು ತನ್ನ ಕೋಪವನ್ನು ತಡೆದು ಶಮನ ಪಡಿಸಿಕೊಳ್ಳುವನು ಅಂತ ಹೇಳ್ತಾನೆ. ಜ್ಞಾನಿ ತನ್ನ ಕೋಪವನ್ನ ತಡೆದು ಶಮನ ಪಡಿಸ್ಕೊಳ್ತಾನೆ ಅಂತ ಹೇಳ್ತಾನೆ. ಯಾಕೆಂದ್ರೆ ಜ್ಞಾನಿಗೆ ಗೊತ್ತು, ಈ ಕೋಪದ ಕೈಗೆ ನನ್ನ ಬುದ್ಧಿನ ಕೊಟ್ರೆ ಮುಂದೆ ಏನ್ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಗೊತ್ತಿರೋದ್ರಿಂದ ಆ ಕೋಪವನ್ನ ತಡೆದು ಶಮನ ಪಡಿಸ್ಕೊಳ್ತಾನೆ ಅಂತ ಹೇಳ್ತಾನೆ. ಯಾಕಂದ್ರೆ ಜ್ಞಾನಿಗೆ ಗೊತ್ತು ಇದು ಸುಲಭವಾಗಿ ಆವರಿಸುವಂತಹ ಪಾಪ, ಈ ಕೋಪ ಅನ್ನುವಂಥದ್ದು ಜ್ಞಾನಿಗೆ ಗೊತ್ತು. ಸೊ ಹಾಗಾಗಿ ಮೂಢನು ತನ್ನ ಕೋಪವನ್ನೆಲ್ಲ ತೋರಿಸ್ತಾನೆ, ಜ್ಞಾನಿಯು ತನ್ನ ಕೋಪವನ್ನು ತಡೆದು ಶಮನ ಪಡಿಸಿಕೊಳ್ಳುವನು ಅಂತ ಹೇಳ್ತಾನೆ. ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ 33ನೇ ವಚನದಲ್ಲಿ, ಪ್ರೊವರ್ಬ್ಸ್ ಚಾಪ್ಟರ್ 30 ವರ್ಸ್ 33, ಪ್ರೊವರ್ಬ್ಸ್ ಚಾಪ್ಟರ್ 30 ವರ್ಸ್ 33 ಹಾಲು ಕಡೆಯುವುದರಿಂದ ಬೆಣ್ಣೆ, ಮೂಗು ಹಿಂಡುವುದರಿಂದ ರಕ್ತ, ಕೋಪ ಕಲುಕುವುದರಿಂದ ಜಗಳ ಅಂತ ಹೇಳ್ತಾನೆ. ಕೋಪ ಕಲುಕುವುದರಿಂದ ಅಂದ್ರೆ ಬೆಣ್ಣೆ ಬರಬೇಕು ಅಂದ್ರೆ ಸುಮ್ಮನೆ ಬರಲ್ಲ, ಹಾಲನ್ನ ಕಡಿಬೇಕು, ಕಡದ್ರನೆ ಬೆಣ್ಣೆ ಬರ್ತದೆ. ರಕ್ತ ಸುಮ್ಮನೆ ಬರಲ್ಲ, ಮೂಗು ಹಿಂಡುವುದರಿಂದ ರಕ್ತ ಬರ್ತದೆ. ಅದೇ ರೀತಿ ಕೋಪನ ಕಲಕುವುದರಿಂದ ಜಗಳ ಆಗುತ್ತೆ.
ಈಗ ಯಾರೋ ಒಬ್ಬ ಸಹೋದರನಿಗೆ ನನ್ನ ಮೇಲೆ ಅಥವಾ ನನಗೆ ಯಾರ ಮೇಲೆ ಕೋಪ ಇದೆ, ಆ ಕೋಪನ ಕಲ್ಕೋದು ನೋಡಿ ಹಂಗಂತಾರಂತೆ ಹಿಂಗಂತಾರಂತೆ ಈ ತರ ಅಂತೆ ಆ ತರ ಅಂತೆ ಕಲ್ಕೋದು ಹಿಂಗೆ ಕಲ್ಕೋದ್ರಿಂದ ಏನಾಗುತ್ತೆ ಜಗಳ. ಹಂಗನ್ನ ನಡಿ, ಯಾಕೆ ಒಂದ್ ಕೈ ನೋಡೇ ಬಿಡ್ಬಾರ್ದ, ಬಾ ಹೋಗೋಣ, ಜಗಳ. ಬಿ ಕೇರ್ಫುಲ್. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 24ನೇ ವಚನದಲ್ಲಿ, ಪ್ರೊವರ್ಬ್ಸ್ ಚಾಪ್ಟರ್ 22 ವರ್ಸ್ 24 ಅಲ್ಲಿ, ಕೋಪಿಷ್ಠರ ಸಂಗಡ ಸ್ನೇಹ ಬೆಳೆಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ ಅಂತ ಹೇಳ್ತಾನೆ. ಸಿಟ್ಟುಗಾರನ ಸಹವಾಸ ಮಾಡಬೇಡ. ಯಾಕೆಂದ್ರೆ ಸುಲಭವಾಗಿ ಆವರಿಸುವಂತ ಪಾಪ ಈ ಕೋಪ. ಅವನ ಸಹವಾಸದಲ್ಲಿದ್ರೆ ನೀನು ಕೂಡ ಸಿಟ್ಟುಗಾರನಾಗ್ತಿದ್ದಿ. ಸೊ ಹಾಗಾಗಿ ಕೋಪಿಷ್ಠರ ಸಂಗಡ ಸ್ನೇಹ ಬೆಳೆಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ ಅಂತ ಹೇಳ್ತಾನೆ ಗ್ರಂಥ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಲ್ಲಿ ತಂದೆ ತಾಯಿಗಳಿಗೂ ಕೂಡ ಎಚ್ಚರಿಕೆ ಹೇಳ್ತಾನೆ. ತಂದೆಗಳೇ, ದೇವರು ನಿಮಗೆ ಅನುಗ್ರಹಿಸಿದಂತ ಗರ್ಭಫಲದ ವಿಷಯದಲ್ಲಿ ನೀವು ಎಚ್ಚರಿಕೆ ಆಗಿರ್ರಿ. ದೇವರು ತನ್ನ ಮಕ್ಕಳನ್ನ ನಿಮ್ಮ ಗರ್ಭದಲ್ಲಿಟ್ಟು ನಿಮಗೆ ವಹಿಸ್ಕೊಟ್ಟಿದ್ದಾನೆ ಅವ್ರ ರೆಸ್ಪಾನ್ಸಿಬಿಲಿಟಿನ, ಅವ್ರ ಜವಾಬ್ದಾರಿನ. ದೇವರ ಮಕ್ಕಳನ್ನ ದೇವರಿಗೋಸ್ಕರ ಬೆಳೆಸಬೇಕಾದಂತ ಜವಾಬ್ದಾರಿ, ಕರ್ತವ್ಯ, ಪೋಷಕರಾದಂತ ನಮ್ಗಳಿಗಿರೋದ್ರಿಂದ ತಂದೆಗಳೇ, ಎಫೆಸಿಯನ್ಸ್ ಚಾಪ್ಟರ್ 6 ವರ್ಸ್ 4, ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕ್ರಿ ಸಲಹರಿ ಅಂತ ಹೇಳ್ತಾನೆ. ಹಾಗೆ ಈಗ ಕೋಪದ ವಿಷಯದಲ್ಲಿ ಬಹಳ ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನು ಗ್ರಂಥ ನಮಗೆ ಕೊಡಿಸ್ತದೆ. ಇದೆಲ್ಲೂ ಕೂಡ ಲೋಕದಲ್ಲಿ ಯಾವ ಯೂನಿವರ್ಸಿಟಿಗಳಲ್ಲಾಗ್ಲಿ ಯಾವ ಕಾಲೇಜುಗಳಲ್ಲಾಗ್ಲಿ ಎಷ್ಟೇ ಡೊನೇಷನ್ ಕೊಟ್ಟು ಮ್ಯಾನೇಜ್ಮೆಂಟ್ ಸೀಟ್ ತಗೊಂಡ್ರು ಕೂಡ ಇವ್ಯಾವ ನಿಮಗೆ ಕಲಿಸಲ್ಲಲ್ಲಿ. ದೇವರು ಪ್ರತಿ ಮನುಷ್ಯನ ಆಂತರ್ಯವನ್ನ, ಪ್ರತಿ ಮನುಷ್ಯನ ಆಲೋಚನೆಗಳನ್ನ ಬಲ್ಲವನಾಗಿರುವುದರಿಂದ ಆತ್ಮೀಯವಾದಂಥ ಈ ಪರಿಶುದ್ಧ ಜೀವಿತಕ್ಕೆ ಧಕ್ಕೆಯನ್ನುಂಟು ಮಾಡುವಂತಹ, ಮನುಷ್ಯನನ್ನ ಸುಲಭವಾಗಿ ಆವರಿಸುವಂತಹ ಪಾಪಗಳು ಯಾವ್ಯಾವು ಅನ್ನುವಂಥವುಗಳು ಪರಮ ತಂದೆಗೆ ಗೊತ್ತಿರೋದ್ರಿಂದ, ನಮ್ಮನ್ನ ಪ್ರೀತಿ ಮಾಡ್ತಾ ಇರೋದ್ರಿಂದ, ಕ್ರಿಸ್ತೇಸುವಿನಲ್ಲಿ ನಮ್ಮನ್ನ ತನ್ನ ಮಕ್ಕಳನ್ನಾಗಿ ಅಂಗೀಕರಿಸಿಕೊಂಡಿದ್ದರಿಂದ, ನಿತ್ಯ ಜೀವಕ್ಕೆ ಪರಿಶುದ್ಧಾತ್ಮನಲ್ಲಿ ನಮಗೆ ಬಾಧ್ಯಸ್ಥರನ್ನಾಗಿ ನೇಮಿಸಿರೋದ್ರಿಂದ ಇವತ್ತು ನಮ್ಮನ್ನ ಎಜುಕೇಟ್ ಮಾಡ್ತಾ ಇದ್ದಾನೆ. ನೋಡಿ ಮಕ್ಕಳ, ಸುಲಭವಾಗಿ ಆವರಿಸುವಂತ ಪಾಪಗಳು ಇಂತಿಂತವಿದಾವೆ. ಇವುಗಳ ವಿಷಯದಲ್ಲಿ ನೀವು ಎಚ್ಚರಿಕೆ ಆಗಿರ್ರಿ. ಇವುಗಳ ಒಂದು ಸೆಳೆತಕ್ಕೆ ನೀವೇನಾದ್ರೂ ಬಿದ್ರೆ, ಇವುಗಳ ವಶಕ್ಕೆ ನೀವೇನಾದ್ರೂ ಹೋದ್ರೆ ಇದರ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ. ಇದರ ಪರಿಣಾಮ ಶಾಶ್ವತವಾಗಿರ್ತದೆ. ಹಾಗಾಗಿ ಸುಲಭವಾಗಿ ಆವರಿಸುವಂತ ಪಾಪಗಳ ವಿಷಯದಲ್ಲಿ ಎಚ್ಚರಿಕೆ ಅನ್ನುವಂತ ಈ ವಿಷಯದಲ್ಲಿ ಮೊದಲನೇದಾಗಿ ವಿಗ್ರಹಾರಾಧನೆ ಸುಲಭವಾಗಿ ಆವರಿಸುವಂತ ಪಾಪ, ಎರಡನೇದ್ದು ಕೋಪ, ಸುಲಭವಾಗಿ ಆವರಿಸುವಂತ ಪಾಪದಲ್ಲಿ ಕೋಪ ಕೂಡ ಒಂದು. ಸೊ ಹಾಗಾಗಿ ಕೊನೆಯದಾಗಿ 2 ವಚನ ನೋಡ್ಕೊಂಡು ಈ ವಾಕ್ಯ ಭಾಗ ಮುಗಿಸುವಂತ ಪ್ರಯತ್ನ ಮಾಡೋಣ. ಕೊಲಸ್ಸವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಲ್ಲಿ, ಕೊಲಸಿಯನ್ಸ್ ಚಾಪ್ಟರ್ 3 ವರ್ಸ್ 21 ನಲ್ಲಿ, ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ. ತಂದೆಗಳೇ, ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡಿರಿ. ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡ್ರಿ ಅಂತ ಹೇಳ್ತಾನೆ. ನಿಮ್ಮ ಮಕ್ಕಳನ್ನು ಕೆಣಕಬೇಡಿ, ಅವ್ರಿಗೆ ಕೋಪ ಎಬ್ಬಿಸ್ಬೇಡ್ರಿ. ಸೊ ಯಾಕೆಂದ್ರೆ ಮನಗುಂದು ಬಿಡ್ತಾರೆ, ಮನಸ್ಸು ಕುಗ್ಗೋಗ್ಬಿಡ್ತದೆ. ಯಾರ್ದೋ ಕೋಪನ ತಂದು ಯಾರ ಮೇಲೂ ಹಾಕ್ಬಿಡಿ. ಹೊರಗಡೆ ಎಷ್ಟೋ ವ್ಯವಹಾರಗಳು ಇರ್ತವೆ ಲೋಕದಲ್ಲಿ. ಈ ಭೌತಿಕ ಜೀವಿತವನ್ನ, ಈ ಭೌತಿಕ ಜೀವಿತದ ಚೀಲನ್ನ ತುಂಬಿಸೋದಕ್ಕೆ ಲೋಕದಲ್ಲಿ ನಾವು ಇರ್ತೀವಿ. ಎಷ್ಟೋ ಒತ್ತಡಗಳಿರ್ತವೆ, ಏನೋ ಕೋಪ ತಾಪಗಳು ಇರ್ತವೆ. ಅವುಗಳೆಲ್ಲವನ್ನ ತಂದು ಹೆಂಡತಿ ಮೇಲೋ, ಮಕ್ಕಳ ಮೇಲೋ, ಗಂಡನ ಮೇಲೋ, ಹೆಂಡತಿ ಮೇಲೋ, ತಂದೆ ಮೇಲೋ, ತಾಯಿ ಮೇಲೋ, ಮಕ್ಕಳ ಮೇಲೋ ಈ ರೀತಿ ಹಾಕುವುದರಿಂದಾಗಿ ವಾತಾವರಣ ಕೆಟ್ಟೋಗುತ್ತೆ. ಸಮಾಧಾನಕ್ಕೆ ಅಲ್ಲಿ ಸ್ಥಳ ಇರೋದಿಲ್ಲ. ಮಕ್ಕಳ ಮನಸ್ಸು ಕುಗ್ಗೋಗುತ್ತೆ. ಹಾಗಾಗಿ ಕೋಪ ಇದು ಸುಲಭವಾಗಿ ಆವರಿಸುವಂತ ಪಾಪ. ಇದರ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ರಿ ಅಂತೇಳಿ
ಪರಿಶುದ್ಧಾತ್ಮ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ, ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ ಫಸ್ಟ್ ತಿಮೋತಿ ಚಾಪ್ಟರ್ 2 ವರ್ಸ್ 8, ಹೀಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸ್ತೇನೆ ಅಂತ ಹೇಳ್ತಾನೆ. ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಏನ್ ಹೇಳ್ತಾನೆ? ಭಕ್ತಿಪೂರ್ವಕವಾಗಿ. ಭಕ್ತಿಪೂರ್ವಕ ಅಂದ್ರೆ ಭಕ್ತಿಯನ್ನ ಮೈಗೂಡಿಸಿಕೊಂಡಿರ್ತಕ್ಕಂತಹ ಜೀವನ ಶೈಲಿಯಿಂದ ನಿಮ್ಮ ಕೈಗಳನ್ನೆತ್ತಿ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾನೆ. ಸೊ ಕೋಪ ಮಾಡಿಕೊಂಡಾಗ್ಲೂ ಕೂಡ ನಾವು ಪ್ರಾರ್ಥನೆ ಮಾಡಬಾರ್ದು. ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ಕೋಪ ಒಬ್ಬರ ಮೇಲೆ ನೀನು ಪ್ರದರ್ಶಿಸಿದ್ದಿ, ಒಬ್ಬರ ಮೇಲೆ ನಿನ್ನ ಕೋಪ ಇದೆ ಅಂತಂದ್ರೆ ಮೊದಲು ಆ ಕೋಪನ ಶಮನ ಮಾಡ್ಕೋ, ಆ ಕೋಪವನ್ನ ತಣ್ಣಗೆ ಮಾಡ್ಕೋ, ಕೋಪನ ತೀರ್ಸ್ಕೋ, ಅದಾದ್ಮೇಲೆ ಪ್ರಾರ್ಥನೆ ಮಾಡು ಅಂತ ಹೇಳ್ತಾನೆ. ಸೊ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ರಿಂದ 2ನೇ ವಚನದಲ್ಲಿ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ತೆಗೆದಿಟ್ಟು ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಪಾಪವನ್ನ, ದ ಸಿನ್ ವಿಚ್ ಡತ್ ಸೋ ಈಸಿಲಿ ಬಿಸೆಟ್ ಅಸ್ ಅಂತ ಹೇಳ್ತಾನೆ. ದ ಸಿನ್ ವಿಚ್ ಡೂಯತ್ ಸೋ ಈಸಿಲಿ ಬಿಸೆಟ್ ಅಸ್ ಅಂತ ಹೇಳ್ತಾನೆ. ಸಿನ್ನು ಬಹಳ ಈಸಿಯಾಗಿ ನಮ್ಮನ್ನು ಆವರಿಸ್ಕೊಳ್ತದೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಈ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಜಾಗೃತರಾಗದಿದ್ದರೆ ಅತಿ ದೊಡ್ಡದಾದಂತಹ ಶ್ರೇಷ್ಠವಾದಂತಹ ನಿತ್ಯತ್ವನ್ನ ಕಳ್ಕೊಳ್ಳುವಂತ ಅವಕಾಶ ಇರ್ತದೆ. ಸೊ ಹಾಗಾಗಿ ನಮ್ಮನ್ನು ಸುಲಭವಾಗಿ ಆವರಿಸುವಂತಹ ಪಾಪಗಳಲ್ಲಿ ಒಂದು ವಿಗ್ರಹಾರಾಧನೆ, ಎರಡನೇದ್ದು ಕೋಪ. ಸೊ ದೇವರ ಚಿತ್ತವಾದರೆ ಮುಂದಿನ ಭಾಗದಲ್ಲಿ ಸುಲಭವಾಗಿ ಆವರಿಸುವಂತಹ ಪಾಪಗಳಲ್ಲಿ ಮತ್ತೊಂದು ಪಾಪ ಯಾವುದಂತಂದ್ರೆ ಅಸೂಹೆ ಅಥವಾ ಮತ್ಸರ, ಹೊಟ್ಟೆ ಕಿಚ್ಚು, ದ್ವೇಷ. ಈ ಒಂದು ಪಾಪದ ವಿಷಯದಲ್ಲಿ ದೇವರ ವಾಕ್ಯಗಳನ್ನ ನಾವು ಅಭ್ಯಾಸ ಮಾಡುತ್ತಾ ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನ ನಾವು ಹೊಂದುವುದಕ್ಕೆ ಪ್ರಯತ್ನ ಮಾಡೋಣ. ತಾಳ್ಮೆಯಿಂದ ಕೇಳಿದಂಥ ತಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಈ ವಾಕ್ಯ ಭಾಗವನ್ನ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ವಂದನೆಗಳು. ಸೊ ಏನಾದರೂ ಪ್ರಶ್ನೆಗಳಿದಾವ?